ಮಹಾರಾಜ ಕೈಗೊಂಡಂತಹ ಪುತ್ರಕಾಮ್ಯೋದ್ಧರದಲ್ಲಿ ಪಾಲ್ಗೊಳ್ಳುವ ಸದಾಶಯದಿಂದಲೇ ಬಂದು ಸೇರಿದ ಋಷಿಮುನಿಗಳೆಲ್ಲರೂ ಈ ಕಡೆಗೆ ಗಮನವಿಡಿ. ವಿದ್ಯುಕ್ತವಾಗಿ ನಡೆಯಬೇಕಾದಂತಹ ಒಂದು ಯಜ್ಞ ಕಾರ್ಯದಲ್ಲಿ ಒಂದು ಅಪಸವ್ಯ ನಡೆಯುತ್ತಿರುವುದನ್ನು ಕಂಡು ಸುಮ್ಮಗುಳಿಯುವುದಕ್ಕೆ ನಿಮಗಾದರೂ ಹೇಗೆ ಸಾಧ್ಯವಾಗ್ತದೆ? ಯಾವುದು ವಿಧಿ, ಏನು ಶಾಸ್ತ್ರ ಅನ್ನುವುದನ್ನು ಪ್ರಪಂಚಕ್ಕೆ ಬೋಧಿಸಬೇಕಾದ ಸ್ಥಾನದಲ್ಲಿದ್ದವರೇ ದಾರಿ ತಪ್ಪಿ ನಡೆಯುತ್ತಿರುವಂತಹ ಕಾಲಕ್ಕೆ ಅದಕ್ಕೆ ಸಾಕ್ಷಿಗಳಾಗಿ ಉಳಿಯುವುದಕ್ಕೆ ನಿಮಗಾದರೂ ಹೇಗೆ ಸಾಧ್ಯವಾಗ್ತದೆ? ನೋಡಿದಿರ, ಶಾಸ್ತ್ರೋಕ್ತವಾಗಿ ನಡೆಯಬೇಕಾದಂತಹ ಒಂದು ಪುತ್ರಕಾಮ್ಯಾಧ್ವರದಲ್ಲಿ ಮನಸ್ವಿಯಾಗಿ ಅಧ್ವರ್ಯವಾದವ ವ್ಯವಹರಿಸುತ್ತಾನೆ ಅಂತಾದರೆ ಅದನ್ನು ಕಂಡು ಸಹಿಸಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ದೇವತೆಗಳಿಗೆ ಆವಿರ್ಭಾಗವನ್ನುವುದು ಒಂದು ಯಜ್ಞಾಂಗದ ವಿಧಿ ವಿಧಾನ. ಅದನ್ನು ಮನಸೋ ಇಚ್ಛೆ ಬೇಕಾದಂತೆ ಬದಲಿಸುವುದಕ್ಕೆ ಯಾವ ಅಧ್ವರ್ಯವಾದವನಿಗೂ ಯಾಗದ ಯಾಜಮಾನ್ಯವನ್ನು ಹೊಂದಿದವನಿಗೂ ಅವಕಾಶ ಇಲ್ಲ. ಅಂತಹದನ್ನೊಬ್ಬ ಅತಿಕ್ರಮಿಸಿ ಮಾಡ್ತಾನೆ ಅಂತಾದರೆ ಸುಮ್ಮನೆ ಉಳಿಯುವುದಕ್ಕೆ ಹೇಗೆ ಸಾಧ್ಯ? ಅರಿಯದೇ ಆಗಿ ಹೋಗ್ತದೆ ಪ್ರಮಾದಗಳು. ಬೇಕೆಂದೇ ಉದ್ದೇಶಪೂರ್ವಕವಾಗಿ ಅಪರಾಧವನ್ನೆಸಗುತ್ತಾರೆ ಎಂದಾದರೆ ಅದನ್ನು ಕಂಡು ಸಹಿಸಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ಹವಿಸಿಕೊಡುವುದಕ್ಕೆ ಮುಂದಾದದ್ದು ಯಾರಿಗೆ? ಸೂರ್ಯ ಸುತರಾದಂತಹ ಯಮಳರಿಗೆ, ದೇವಾಭ್ಯಾಸಜರೆಂದೇ ಗುರುತಿಸಲ್ಪಟ್ಟವರಿಗೆ. ಅಂಥವರಿಗೆ ಹವಿಸ್ಸು, ದೇವತೆಗಳ ಸಹಪಂಕ್ತಿಯಲ್ಲಿ ಭೋಜನ, ಅಂತಹ ಒಂದು ಸ್ಥಾನದ ಮಾನ ಉಂಟೆ ಅವರಿಗೆ. ಕೇಳಿರಿ ನಟಬಿಡರು ಆಚರಿಸುವುದಕ್ಕೆ ಹೊರಟದ್ದು ಎಷ್ಟು ಅಪಚಾರ ಕಾರಣವಾಗಿ ಪರಿಣಮಿಸುತ್ತದೆ. ಶಾಸ್ತ್ರ ವಿಚಾರವನ್ನು ನೀವುಗಳು ತಿಳಿಯದೇ ಇದ್ದದ್ದಲ್ಲ. ಯಾವನು ಪೂಜಿಸಲ್ಪಡಬೇಕಾದವನು ಅವನನ್ನು ಪೂಜಿಸದೇ ಹೋದರೆ, ಯಾವನು ಅಪೂಜ್ಯನು ಅಂತವನನ್ನು ಗೌರವಿಸಿದರೆ ಎರಡೂ ಮೂರು ವಿಧವಾದ ವಿಪರೀತವಾದ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಇದನ್ನು ಅರಿಯದೇ ಇದ್ದವರಲ್ಲವಲ್ಲ ಶಾಸ್ತ್ರವೇತ್ತರಾದ ನೀವುಗಳು ಹವಿಸ್ಸನ್ನು ಕೊಡುವುದಕ್ಕೆ ಮುಂದಾದದ್ದು ಯಾರಿಗೆ? ದೇವಭೇಷಜರೆಂದು ಮಾನಿತರಾದ ಅಶ್ವಿನಿ ಕುಮಾರಕರಿಗೆ ಉಂಟೆ ಅರ್ಹತೆ ಅವರಿಗೆ. ಈ ಪ್ರಪಂಚದಲ್ಲಿ ಸಮ್ಮಾನಗಳು, ಸ್ಥಾನ ಗೌರವಗಳು ಒದಗುವಲ್ಲಿ ಸ್ಥಾನದ ಪದವಿಗನುಗುಣವಾದಂತಹ ಅರ್ಹತೆಯಿಂದ ಅದು ವಿಭಾಗಿಸಲ್ಪಡ್ತದೆ. ಉಂಟೆ ಸಮ್ಮಾನ ನಟರಿಗೆ, ಇತರಿಗೆ, ಗಾಯನ ಲೋಲುಪರಿಗೆ, ವೈದ್ಯರಿಗೆ, ದುಶ್ಶೀಲರನ್ನಿಸಿಕೊಂಡವರಿಗೆ, ಈ 5 ವಿಭಾಗದವರಿಗೆ ಸಮ್ಮಾನಗಳಿಲ್ಲ ಪ್ರಪಂಚದಲ್ಲಿ. ದೇವಪತಿಯಾದಂತಹ ನನ್ನ ಸಹ ಪಂಕ್ತಿಯಲ್ಲಿ ಅಂಥವರಿಗೆ ಹವಿಸ್ಸನ್ನು ಕೊಡುವುದನ್ನು ಯಾವನಾದರೂ ಒಬ್ಬ ಮುಂದುವರಿಸ್ತಾನೆ ಅಂತಾದರೆ ಅದನ್ನು ಒಪ್ಪಿಕೊಂಡು ಸುಮ್ಮಗುಳಿಯುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಆದ್ದರಿಂದ ಈ ಕರ್ತವ್ಯಗೆ ಧಿಕ್ಕಾರ ಇರಲಿ. ಸರಿಯಲ್ಲ ಇದು ಆಚರಿಸ್ತಾ ಪೃಥ್ವಿಪತಿ ಶರಿಯಾತಿ ನುಡಿದನು ಉತ್ತಮದ ಲೋಕೋಪಕಾರದ ವೃತ್ತಿಯಲ್ಲವಿ ವೈದ್ಯ ಕರ್ಮ ಪವಿತ್ರವಾಗುವುದು. ಶರಿಯಾತಿ ನುಡಿದ ತಮ್ಮ ದಾರಿ ಪ್ರತೀಕ್ಷೆಯಲ್ಲೇ ಇದ್ದೆವು. ಯಾಕೆ? ಮೇಲಿನಿಂದ ಕೆಳಗೆ ಇಳಿದು ಬಂದಿರಲ್ಲ. ಇಂದ್ರಿಯಾಭಿಮಾನಿ ದೇವತೆ, ಜಗದ ಹಿತವನ್ನು ಬಯಸುವವರು. ಹೌದು, ವರ್ಷ ವರ್ಷ ಇಂದ್ರೋತ್ಸವ ಮಾಡ್ತೇವೆ. ಅದು ನಮಗೆ ಗೊತ್ತಾಗಿದೆ, ಸುದ್ದಿ ಬಂದಿದೆ. ಗೌರವ ಅಭಿಮಾನ ನಮಗಿದೆ. ದೇವಭೇಷಜರಾದಂತಹ ಅಶ್ವನಿ ದೇವತೆಗಳ ಬಗ್ಗೆ ಅವಜ್ಞೆಯ ನುಡಿಗಳನ್ನು ಆಡ್ತಾ ಇದ್ದೀರಿ. ಲೋಕೋಪಕಾರಿಗಳು, ವೈದ್ಯರವರು,
ಯಾರು ಅನಾರೋಗ್ಯದಿಂದ ಕಂಗೆಟ್ಟಿರ್ತಾರೋ ಅವರಿಗೆ ಆರೋಗ್ಯದ ಭಾಗ್ಯವನ್ನೇ ನೀಡುವಂತಹ ಮಹಾನುಭಾವರವರು. ಆದ ಕಾರಣ ಓ ಶಚಿಪತಿಗಳೇ, ಅಂತಹ ಲೋಕೋಪಕಾರಿಗಳಲ್ಲಿ ಏನು ಕುಂದನ್ನು ಕಂಡಿರಿ? ಸರಿಯಾಗಿ ಏಸು ನುಡಿದರು ಯಮಳರಿಗೆ ಹವಿಯಾತದಲ್ಲದು ಭೇಜರಿಗೆ ಇನ್ನೀತಲಿನ ಭಾಜನವುದಕ್ಕದು ಈ ಸಭೆಯಲ್ಲಿ. ಸರಿಯಾಗಿ ಶಾಸ್ತ್ರಾಚರಣೆಯ ವಿಚಾರದಲ್ಲಿ ಅನುಕಂಪ, ದಯೆ, ದಾಕ್ಷಿಣ್ಯ ಎಲ್ಲ ಇರಬೇಕಾದದ್ದು. ಯಾವುದು ವಿಧಿಯೋ ಅದರಂತೆ ಆಚರಿಸಿಕೊಂಡು ಹೋಗಬೇಕಾದದ್ದಿರುವುದು. ಅಶ್ವಿನಿ ಕುಮಾರಕರ ಕುರಿತಾಗಿ ಆಗ್ರಹವೇನೂ ನನಗಿಲ್ಲ. ದೇವ ವೈದ್ಯರವರು, ಆದ್ದರಿಂದ ದೇವಲೋಕದಲ್ಲಿ ಅವರು ಸ್ಥಾನ ಇಲ್ಲದೆ ಇದ್ದವರು. ಈ ಭಾವದಿಂದ ಏನು ಅವರನ್ನು ನಿಕೃಷ್ಟವಾಗಿ ಕಂಡದ್ದಲ್ಲ. ಆದರೆ ಅವರ ಸ್ಥಾನಕ್ಕೇನು ಮಾನವೋ ಅದನ್ನು ಮೀರಿದ್ದನ್ನು ಅವರು ಹೊಂದಬೇಕು ಅನ್ನುವುದನ್ನು ನಿರೀಕ್ಷಿಸುವುದೂ ತಪ್ಪಾಗುತ್ತದೆ. ಒಂದು ವೇಳೆ ಅಪೇಕ್ಷೆಯಾದರೂ ಹುಟ್ಟೀತು. ಈ ಪ್ರಪಂಚದ ಸ್ವಭಾವವೇ ಹಾಗೆ. ಉನ್ನತವಾದ ಸ್ಥಾನ, ಅತಿಶಯವಾದ ಮಾನ, ಹೆಗ್ಗಳಿಕೆಯ ಭಿನ್ನಾಣ ಬೇಕು ಅನ್ನುವ ಹಾಗೆ ಹಂಬಲಿಸುವುದು ಪ್ರವೃತ್ತಿ. ಆದ್ದರಿಂದ ಅಂತಹ ಒಂದು ಸಹಜ ಪ್ರವೃತ್ತಿಯಿಂದ ಹೆಚ್ಚಿನದ್ದನ್ನು ನಾವು ಹೊಂದುತ್ತೇವೆ. ಈ ಭಾವವನ್ನು ಅವರಾದರೂ ತಳೆಯಬಹುದು. ತಳೆದದ್ದು ಸಾಧು ಅಸಾಧು ಆಮೇಲಿನ ಪ್ರಶ್ನೆ. ಆ ಭಾವ ಮೂಡಿತು. ಆದರೆ ಅದನ್ನು ಒದಗಿಸಿಕೊಡುವಲ್ಲಿ ನಾವು ವಿವೇಕದಿಂದಲೇ ಮುಂದಾಗಬೇಕೋ ಬೇಡವೋ? ಪ್ರಪಂಚಕ್ಕೆ ಆಚಾರ ವಿಚಾರಗಳನ್ನು ಏನು ಅನ್ನುವುದನ್ನು ಬೋಧಿಸಿದ ಮನು ಮಹಾರಾಯನೋ ಸೂನು ನೀನು. ಊರಿಗೆ ಶಾಸ್ತ್ರ ಹೇಳಿದ ಮಾಮ, ಸ್ಮೃತಿ ರಚಿಸಿದ ಮಾಮ, ಲೋಕದಲ್ಲಿ ಹೀಗೆ ಇರಬೇಕನ್ನುವ ನಿಯಮವನ್ನು ಮಾಡಿದವ. ಅವನ ಮಗನಾಗಿ ತಂದೆ ಹೇಳಿದ್ದಕ್ಕಿಂತ ವಿರುದ್ಧವಾದದ್ದನ್ನು ನೀನಾದರೂ ಮಾಡುವುದಕ್ಕಾಗುತ್ತದೆ? ಏನು? ಯಾವುದೇ ಸ್ಮೃತಿಕಾರ ಸೂಚಿಸುವುದೇನನ್ನು ಶಾಸ್ತ್ರದಂತೆಯೇ ಆಚರಿಸು, ವಿಧಿಯಂತೆಯೇ ಬದುಕು, ಧರ್ಮವನ್ನು ಅತಿಕ್ರಮಿಸಬೇಡ. ಹೌದಲ್ಲ? ನಿಜ. ಹಾಗಿದ್ರೆ ಲೋಕಕ್ಕೆ ಹೀಗೆ ಬೋಧಿಸಿದವನ ಮಗನಾಗಿ ಅದಕ್ಕೆ ಮೀರಿದಂತಹ ಒಂದು ನಿರ್ಣಯವನ್ನು ನೀನಾದರೂ ಹೊಂದುವುದಕ್ಕೆ ಎಷ್ಟು ಸರಿಯಾಗುತ್ತದೆ? ಅಥವಾ ಹೊಂದಿದ್ರೆ ಅದನ್ನು ಒಪ್ಪುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಯಮಳರು ನಮ್ಮ ದೇವವರ್ಗದಲ್ಲೇ ಇರುವವರು ಅನ್ನುವುದನ್ನು ನಾನು ಬಲ್ಲೆ. ಆದರೆ ನಮಗೆ ಯಾವುದೋ ಒಂದು ಹಿತಭಾವವಿದೆ ಅನ್ನುವುದಕ್ಕಾಗಿ ವಿಧಿಯನ್ನು ಮೀರಿದ್ದನ್ನು ನಮಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅನುಕಂಪ, ದಯೆ, ದಾಕ್ಷಿಣ್ಯ ಅರಸನಾದಂತಹ ನಿನಗೆ ಇದರ ಕುರಿತಾಗಿ ತಿಳಿಯದೇ ಇದ್ದದ್ದಲ್ಲ. ನೀನು ಒಬ್ಬ ಸಿಂಹಾಸನಾರೋಹಣವನ್ನು ಮಾಡಿದ ಪ್ರಭು. ಹೌದು. ದಂಡದ ರತ್ವವನ್ನು ಹೊಂದಿದವ. ಸತ್ಯ. ಒಂದು ನ್ಯಾಯನಿಷ್ಠೂರವಾದ ತೀರ್ಮಾನ ಕೈಗೊಳ್ಳಬೇಕಾದ ಸ್ಥಾನದಲ್ಲಿದ್ದವ. ಇದು ನಿನ್ನ ಮಗ ತಪ್ಪು ಮಾಡಿದರೆ ತಪ್ಪಲ್ಲ ಹೇಳ್ತೀಯ? ನಿನ್ನ ಬಂಧುಗಳೇನಾದರೂ ಅತಿಯಾದದ್ದನ್ನು ಅಪೇಕ್ಷಿಸಿದ್ರೆ ಸರಿ ಅಂತ ಒದಗಿಸ್ತೀಯ? ಖಂಡಿತ ಇಲ್ಲ. ಇಲ್ವಲ್ಲ? ಹಾಗಿದ್ರೆ ಅದೇ ದಂಡದ ರತ್ವವನ್ನು ಪಾಲಿಸಬೇಕಾದಲ್ಲಿ ಇರಬೇಕಾದ ನ್ಯಾಯ ನೈಷ್ಠುರ್ಯ ಇದನ್ನು ನೀನು ಒಪ್ಪುವುದು ಹೌದಾದರೆ ಈ ತನಕ ಪ್ರಪಂಚದಲ್ಲಿ ಆಚಾರದಲ್ಲಿ ಇಲ್ಲದೇ ಇದ್ದ ಒಂದು ನೂತನವಾದಂತಹ ಕ್ರಮವನ್ನು ಮುಂದುವರಿಸುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಯಾಕಂದ್ರೆ ಎಂಥವನಿಗೆ ಹವಿಸ್ಸು ಇದನ್ನು ನಾನು ತೀರ್ಮಾನ ಮಾಡಿದ್ದಲ್ಲ, ಅಥವಾ ನಿನ್ನ ಇಷ್ಟದಂತೆ ನೀನು ತೀರ್ಮಾನ ಮಾಡುವುದಲ್ಲ. ಲೋಕದ ಆಚಾರ ಅದು. ಅದನ್ನು ಮೀರಿದಮ ಲೋಕದ ಆಚಾರವನ್ನು ಕೆಡಿಸಿದಂತಹ ದೋಷಕ್ಕೊಳಗಾಗ್ತಾನೆ. ಇಷ್ಟು ವಿವೇಕವನ್ನು ನೀನು ಹೊಂದಿರಬೇಕಾದವ. ಸ್ವೇಚ್ಛಾವೃತ್ತಿಯಿಂದ ಶಾಸ್ತ್ರಕ್ಕೆ ವಿಪರೀತವಾದದ್ದನ್ನು ಮಾಡುವುದಕ್ಕೆ ಅರಸನಾದಂತಹ ನೀನೇ ಮುಂದಾದರೆ ಮತ್ತೆ ನಿನ್ನ ಪ್ರಜೆಗಳನ್ನು ಹೇಗೆ ನಿನಗೆ ನಿಯಮನ ಮಾಡುವುದಕ್ಕೆ ಸಾಧ್ಯ ಆಗ್ತದ? ಅದು ನಾಳೆ ಏನು ಮಾಡ್ಯಾರು? ನಮ್ಮ ಬಂಧುಗಳವರು, ನಮಗೆ ಬೇಕಾದವರು, ಅವರು ಯಾವ ಅಪರಾಧ ಮಾಡಿದ್ರು ಕ್ಷಮಿಸಿ ಬಿಡಬೇಕು. ಹೀಗೆ ಕೇಳಿಕೆಯನ್ನು ಮುಂದಿಟ್ಟ ಕಾಲಕ್ಕೆ ನೀನಾದರೂ ಅದಕ್ಕೆ ಹಸ್ತಮುದ್ರೆಯನ್ನು ಒಪ್ಪಬೇಕಾಗುತ್ತದೆ. ಆದ್ದರಿಂದ ನೀನೆಚ್ಚೆತ್ತುಕೊಳ್ಳಬೇಕು. ಯಾರು ಏನು ಹೇಳಿದರು ಅಲ್ಲದೆ ಇದ್ದದ್ದನ್ನು ಆಚರಿಸುವುದಿಲ್ಲ ಅನ್ನುವಂತಹ ಎಚ್ಚರಿಕೆ ನಿನಗಲ್ವೋ ಬೇಕಾಗುವುದು. ಸ್ಪಷ್ಟ ಮಾತಿನಿಂದ ಹೇಳ್ತೇನೆ, ನೀನು ಏನು ಹೇಳಿದ್ರು ಯಮಳರಿಗೆ ನಮ್ಮ ಪಂಕ್ತಿಯಲ್ಲಿ ಕುಳಿತು ಅವಿರ್ಭೋಜನವನ್ನು ಮಾಡುವಂತಹ ಅಧಿಕಾರವನ್ನು ನಾನು ಒಪ್ಪಿಕೊಳ್ಳಲಾರೆ. ಯಾಕಂದ್ರೆ ಅವರ ವೃತ್ತಿ ಅದಕ್ಕೆ ಕಾರಣ. ವೈದ್ಯರು, ಹೌದು, ವೈದ್ಯರಾದವರಿಗೆ ನಮ್ಮಂಥವರಲ್ಲಿ ಯಾಕೆ ಸಹಪಂಕ್ತಿ ಇಲ್ಲ ಕೇಳಿದರೆ ಅವರಿಗೆ ಮಡಿಮೈಲಿಗೆ ಇಲ್ಲ, ಶೌಚವನ್ನು ಉಳಿಸಿಕೊಳ್ಳುವಂತಹ ಅವಕಾಶ ಅವರಿಗಿಲ್ಲ. ಆದ್ದರಿಂದಲೇ ಅಂಥವರಿಗೆ ನಮ್ಮಂಥವರ
ಸಹಪಂಕ್ತಿಯಲ್ಲಿ ಕುಳಿತು ಹವಿಸ್ಸನ್ನು ಸ್ವೀಕರಿಸುವಂತಹ ಅಧಿಕಾರವೂ ಅರ್ಹತೆಯು ಎರಡೂ ಈತನ ಕೈಯಿಲ್ಲ. ಆದ್ದರಿಂದ ಈತನ ಕೈಯಿಲ್ಲದೆ ಇದ್ದ ಒಂದು ಹೊಸತನ ಮಾಡ್ತೇನೆ ಅಂದ್ರೆ ಬದಲಾವಣೆ ಮಾಡಬಹುದು. ಎನಲು ಮೃದುದೆ ನಿಲ್ದ ಅಶ್ವಿನಿ ತನಯರಲಿ ಕುಂದಾವುದು ಸುರಪ ಅಶ್ವಿನಿ ತನಯರಲಿ ಕುಂದಾವುದು ಅತಿ ಸದ್ಗುಣರು ಮಹಿಮಾನ್ವಿತರ ನಿಂತು ಅವಗಣಿಸಬಹುದೇ. ಸದ್ಗುಣರು ಮಹಿಮಾನ್ವಿತರ ನಿಂತು ಅವಗಣಿಸಬಹುದೇ. ಸುರಭ ಪ್ರಕಟನಾಗಿಯೇ ಯಾಗಶಾಲೆಯನ್ನು ಪ್ರವೇಶಿಸಿ ಯಾಗೋಪಕ್ರಮವನ್ನೇ ಭಂಗಿಸುವವನಂತೆ ಕ್ರಿಯಾಲೋಪವನ್ನು ಹೇಳುತ್ತಾ ಇಲ್ಲಿನ ಅಸಾಧುತ್ವವನ್ನು ಸ್ಥಾಪಿಸುವುದಕ್ಕೆ ಯತ್ನಿಸ್ತಾ ಇರುವುದನ್ನು ಗಮನಿಸ್ತಾ ಉಳಿದು ಸರಿಯಾಗಿ ಯಜ್ಞದ ಪರಿಕ್ರಮಗಳು ನಡೆಯುತ್ತಿದ್ದಷ್ಟು ಕಾಲವು ನಾನು ಆಗಮಿಸಲೇ ಇಲ್ಲ. ಈಗ ಅನುಚಿತವಾದದ್ದು ಆಗಿದೆ ಅಂತ ಮನವರಿಕೆಯಾಗಿದ್ರೆ ಅದನ್ನು ತಿದ್ದಿಕೊಳ್ಳುವುದಕ್ಕೆ ಹೇಸುವವರು ಇಲ್ಲಿ ಯಾರೂ ಇಲ್ಲ. ಹಾಗೆ ಅಂತ ಅಶ್ವಿನಿ ದೇವತೆಗಳು ದೇವಭೇಷಜರಾಗಿರುತ್ತಾರೆ. ಅವರು ಹವಿರ್ಭೋಜಿಗಳ ಸಾಲಲ್ಲಿ ವಿರಾಜಿತರಾಗುವುದು ನಿನಗೆ ಸಮ್ಮತವಾಗ್ತಾ ಇಲ್ಲ ಅಂತ ನಿನ್ನ ಮಾತಿನಿಂದ ಸ್ಪಷ್ಟ. ವಿಧ ವಿಧವಾಗಿ ಅದಕ್ಕೆ ಕಾರಣಗಳನ್ನು ಕೊಡುವ ಪ್ರಯತ್ನವನ್ನು ಮಾಡಿದೆ. ಆದರೆ ಹವಿಸ್ಸನ್ನು ಅವರಿಗೆ ನಿರಾಕರಿಸುವಲ್ಲಿ ಯಾವುದು ಪರ್ಯಾಪ್ತವಾದ ಕಾರಣ ಅಂತ ನನಗೆ ಕಾಣುವುದಿಲ್ಲ. ಮತ್ತೆ ಈಗ ನಿನಗೆ ಹೇಗೆ ಒಂದು ಹವಿಸ್ಸನ್ನು ಉಣ್ಣುವಾಗ ಆ ಹವಿಸ್ಸನ್ನು ಉಣಿಸುವಂತಹ ಯಾಗಯಜ್ಞಾದಿಗಳ ಕುರಿತಾಗಿ ಒಂದು ಪರಿಕಲ್ಪನೆ ಉಂಟು. ಭೃಗುಸುತನಾದಂತಹ ನನಗೆ ಋಷಿ ಸದಸ್ಸು ನಡೆಸಿಕೊಂಡು ಬಂದಂತಹ ಮಹತ್ತರವಾದ ಧ್ಯೇಯೋದ್ದೇಶಗಳನ್ನು ಹೊಂದಿದ ಯಾಗಯಜ್ಞಗಳ ಕುರಿತಾಗಿ ಸ್ಪಷ್ಟವಾದ ಪರಿಕಲ್ಪನೆ ಇದ್ದೇ ಇದೆ, ಇರಲೇಬೇಕು. ವಿಧಿ ನಿಷೇಧಗಳ ಕುರಿತಾಗಿ ಅಜ್ಞಾನದಿಂದಲೋ ಅವಜ್ಞೆಯಿಂದಲೋ ನಾ ಪ್ರವೃತ್ತನಾದದ್ದೇನೂ ಅಲ್ಲ. ಮತ್ತೆ ಈ ತನಕ ಇಲ್ಲದೆ ಇದ್ದ ಒಂದು ನೂತನವಾದದ್ದನ್ನು ಮಾಡ್ಲಿಕ್ಕೆ ಹೊರಟದ್ದೆ. ಈ ತನಕ ಇಲ್ಲದೆ ಇದ್ದದನ್ನು ಈಗ ದಿಕ್ಪಾಲಕರಾದವರೇ ಇರಲಿಲ್ಲ ಪೂರ್ವದಲ್ಲಿ. ಹಾಗಾದ್ರೆ ದಿಕ್ಪತಿಗಳನ್ನೇ ಆ ಬಳಿಕ ಕಾಲಾನುಕ್ರಮಕ್ಕೆ ಅನುಗುಣವಾಗಿ ಬ್ರಹ್ಮ ನಿಯೋಜಿತವಾಗಿ ಅಥವಾ ದೇವಾನುದೇವತೆಗಳು 30 ಕೋಟಿ ದೇವತೆಗಳನ್ನು ಆಯಾ ಸ್ಥಾನದಲ್ಲಿ ಗೌರವಯುತವಾಗಿ ನಿಯೋಜಿಸುವುದರ ಮೂಲಕವಾಗಿ ಅದಕ್ಕೊಂದು ಸ್ಥಾನಾಪನ್ನವಾದಂತಹ ವ್ಯಕ್ತಿಗಳನ್ನು ಶಕ್ತಿಗಳನ್ನು ಸೃಷ್ಟಿ ಮಾಡಿದ್ರು. ಅವರಿಗೆ ಆ ಹೊಣೆ ಅಂತ ನಿಯೋಜಿಸಿದ್ರು. ಅದಕ್ಕೆ ಪೂರ್ವದಲ್ಲಿ ಅವರು ಇರಲಿಲ್ಲ ಎಂಬುದರಿಂದ ಅವರಿಗೆ ಬಂದ ಅಧಿಕಾರ ಅಸಾಧು ಅಂತಾಗುತ್ತದೆ. ಅವರಿಗೆ ಕೊಟ್ಟವರನ್ನು ಅಮಾನ್ಯರು ಅಂತ ನಾವು ನಿರಾಕರಿಸಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಕೊಟ್ಟವರು ಯಾರು ಅನ್ನುವುದು ಪ್ರಧಾನ ಆಗುತ್ತದೆ. ಆ ನೆಲೆಯಿಂದ ಯೋಚಿಸುವುದಿದ್ದರೆ ಯಾಗಯಜ್ಞಾದಿಗಳ ಕುರಿತಾಗಿ ಮಾಡುವಂತಹ ಕರ್ತೃವಾದ ಯಜಮಾನ, ಅವನ ಕಾಮನೆಯನ್ನು ಈಡೇರಿಸುವಂತಹ ಪುರೋಹಿತ, ಇವರೇ ಪರಮಾಧಿಕಾರಿಗಳಾಗುತ್ತಾರೆ. ಈಗ ವೇದೋಕ್ತವಾದಂತಹ ಕರ್ಮಗಳನ್ನು ಕರ್ಮಾಂಗಗಳನ್ನೇ ನಾವು ನೋಡಿದ್ದು ಹೌದಾದ್ರೆ ಶೇನಾದಿ ಯಾಗಗಳು ಕೂಡ ವೇದವಿಹಿತವಾಗಿಯೇ ವಿನಿಯುಕ್ತವಾಗುಂಟು. ಶತ್ರುಹನನಕ್ಕಾಗಿ ಶೇನಾದಿ ಯಾಗಗಳನ್ನು ಮಾಡುವುದು ವೇದವಿಧಿಯೇ. ಈಗ ಅದರಿಂದ ಅನಿಷ್ಟ ರೂಪವಾದ ನರಕ ಸಂಪಾದನೆ ಆಗುತ್ತದೆ. ಆದ್ದರಿಂದ ಕಾಲಾಂತರದಲ್ಲಿ ಅವರಿಗೆ ಕೆಟ್ಟ ಫಲ ಬರ್ತದೆ. ಆದ್ದರಿಂದ ಕೆಲವರು ಅದನ್ನು ನಿಷೇಧಿಸಿದ್ರು ಅಂತ ಬಿಟ್ರೆ ವೇದವಿಧಿಯಲ್ಲಿ ಅದೂ ವಿಹಿತವಾದದ್ದೇ. ಆದ್ದರಿಂದ ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಅಂತ ಆಡುವುದಕ್ಕಿಲ್ಲ. ನಾವು ಮಾಡಿದ ಕರ್ಮಕ್ಕೆ ಉಚಿತವಾದ ಫಲ, ಅದರ ಭೋಕ್ತೃತ್ವ ಅದು ನಮಗೆ ಇದ್ದೇ ಇದೆ. ನಾವು ಅನುಚಿತವಾಗಿ ಮಾಡಿದರೆ ಫಲ ಕೊಡದೇ ಇರುವಂತಹ ಅಧಿಕಾರ ದೇವತೆಗಳಿಗುಂಟು. ಉಚಿತವಾಗಿ ಮಾಡಿದ್ದಕ್ಕೆ ಫಲ ಕೊಡಲೇಬೇಕಾದ ಬದ್ಧತೆಯು ದೇವತೆಗಳಿಗುಂಟು. ಈಗ ಸಾಕಾರನಾಗಿ ಸಗುಣನಾಗಿ ಪ್ರಕಟನಾಗಿ ಯಾಗಮಂದಿರವನ್ನು ನೀನು ಪ್ರವೇಶಿಸಿ ಸುಗುಣರಾದಂತಹ ಅಶ್ವಿನಿ ದೇವತೆಗಳಿಗೆ ಯಾವ ಕಾರಣಕ್ಕಾಗಿ ಯಾವ ಅನರ್ಹತೆಯಿಂದ ನಿರಾಕರಣೆ ಮಾಡ್ತಾ ಇರುವುದು?
ಅವರಿಗೆ ಸೂರ್ಯ ಸೂನುಗಳವರು. ಅವರಿಗೆ ಯಾವ ಅರ್ಹತೆ ಅಂತ ನೀನೀಗ ಹವಿಸಿಕೊಡ್ತೇನೆ ಅಂತ ಮುಂದಾದದ್ದು? ಆದಿತ್ಯರಿಗೆ ಹವಿಸ್ಸು ಅಂತ ಒಪ್ಪಿದರೆ ಆದಿತ್ಯ ಸೂನುಗಳಾದ ಅವರು ಆ ವರ್ಗಕ್ಕೆ ಸೇರಿದ್ದರಿಂದ ಹವಿರ್ಭೋಜಿಗಳಾಗುವ ಅಧಿಕಾರವನ್ನು ಹೊಂದಿದ್ದಾರೆ. ಮಾತ್ರ ಅಲ್ಲ, ಯೋಗ್ಯತೆಯಿಂದ ಗುಣಗಳಿಂದ ಸಮನ್ವಿತರಾದವರಿಗೆ ದೇವವರ್ಗದಲ್ಲಿ ಹವಿಸು ಅಂತ ಭಾವಿಸುವುದಿದ್ರೆ ಲೋಕದ ರೋಗ ನಿವಾರಕತ್ವವನ್ನು ತಮ್ಮ ವ್ರತವಾಗಿ, ದೀಕ್ಷೆಯಾಗಿ, ಕರ್ತವ್ಯವಾಗಿ ಅವರು ಹೊಂದಿದ್ದಾರೆ. ಈಗ ನೀನು ಹೇಳ್ತಾ ಇರುವುದು ಅವರು ಶೌಚ ಕಲ್ಪನೆ ಇಲ್ಲದೆ ಅವರು ವೈದ್ಯ ವೃತ್ತಿಯಲ್ಲಿ ನಿರತರಾದವರು ಅಂತ. ಅಧಿದೈವಿಕವಾದದ್ದು ಆಧ್ಯಾತ್ಮಿಕವಾದದ್ದರ ಜೊತೆಯಲ್ಲಿ ಅತಿ ಭೌತಿಕವಾದದ್ದು ಇದಲ್ವೋ? ಇದು ಎಲ್ಲ ನೆಲೆಯಿಂದಲೂ ಕೂಡ ಎಲ್ಲರೂ ಪ್ರವೃತ್ತರಾಗಬೇಕಾಗಿಲ್ಲ. ಅವರು ನಿವೃತ್ತಿ ಮಾಡುವಂತಹ ರೋಗಗಳ ಸ್ವರೂಪ ಯಾವುದು, ಅವರು ನಿವೃತ್ತಿ ಮಾಡುವುದಕ್ಕೆ ಉಪಕ್ರಮಿಸುವ ವಿಧಾನ ಯಾವುದು, ಇದನ್ನು ಕೂಡ ಯೋಚಿಸಬೇಕು. ಸಾಮಾನ್ಯತಃ ಲೌಕಿಕವಾಗಿ ಅನ್ವಯವಾಗುವ ನಿಯಮವನ್ನು ದೇವಭೇಷರಿಗೆ ನೀನು ಅನ್ವಯಿಸುವಲ್ಲಿ ಯುಕ್ತಾಯುಕ್ತ ವಿವೇಕವನ್ನೇ ಕಳೆದುಕೊಂಡು ಮಾತಾಡಿದ ಹಾಗೆ ಕಾಣುತ್ತದೆ. ಯಾಕೆ ಅಂದರೆ ಸ್ವಯಂ ಶುದ್ಧಿಯನ್ನು ಕಾಪಿಟ್ಟುಕೊಳ್ಳಲಾಗದೆ ರೋಗ ನಿವೃತ್ತಿಯನ್ನು ಮಾಡುವುದಕ್ಕೆ ಉಪಕ್ರಮಿಸಬೇಕಾದ ಅನಿವಾರ್ಯತೆಗೊಳಗಾಗುವ ಲೌಕಿಕ ಭೇಷಜರು ಒಂದೆಡೆಯಾದರೆ ತಮ್ಮ ಶುದ್ಧಿಗೆ ಯಾವ ತೆರನಾದ ಕಳಂಕವು ತಟ್ಟದೆ ಲೋಕದ ರೋಗವನ್ನು ನಿವೃತ್ತಿ ಮಾಡಬಲ್ಲಂತಹ ಯೋಗ್ಯತಾ ವಿಶೇಷವನ್ನು ಹೊಂದಿದ ಇನಸೂನುಗಳ ಕುರಿತಾಗಿ ಸಾಮಾನ್ಯ ಗ್ರಹಿಕೆಯನ್ನೇ ಹೊಂದಿಕೊಂಡು ಅವರ ಅನರ್ಹರು, ಅನಧಿಕಾರಿಗಳು ಎಂಬಲ್ಲಿ ನಿನ್ನ ಕುರಿಲಿ ಯಾವುದೋ ಒಂದು ಆಗ್ರಹ ಮಾತ್ರ ಕಾಣುತ್ತದೆ ಬಿಟ್ಟರೆ ಒಂದು ಉಚಿತಾನುಚಿತ ವಿವೇಕ ಇದ್ದು ನೀನು ನಿರ್ಣಯ ಮಾಡಿ ಹೇಳಿದಂತೆ ಕಾಣುವುದಿಲ್ಲ. ಯಾಕೆ ಅಂದರೆ ಇಲ್ಲಿ ಸೇರಿದಂತಹ ವೃತ್ತಿಜರು ಜ್ಞಾನಿಗಳಾದವರೇ, ಅವರಿಗೂ ಯುಕ್ತಾಯುಕ್ತ ವಿವೇಕ ಉಂಟು. ಹೀಗೆ ಅವರಿಗೆ ಸೋಮರಸಪಾನ ಮಾಡಿಸುವಲ್ಲೋ, ಹವಿರ್ಭೋಜನ ಉಣಿಸುವಲ್ಲೋ ಯುಕ್ತತೆ ಉಂಟು ಅಂತಲೇ ಅಲ್ವೇ ಇವರೆಲ್ಲರೂ ನಿರ್ಣಯಿಸಿದ್ದು. ಹಾಗಿರುವಾಗ ನೀನು ಪ್ರಕಟನಾಗಿ ಬಂದು ಈಗ ನೀವೆಲ್ಲ ಸ್ವೀಕರಿಸುವುದನ್ನು ಅವರು ಸ್ವೀಕರಿಸದೇ ಇರುವುದಕ್ಕೆ ಈಗ ನಿಮ್ಮಲ್ಲಿಲ್ಲದ ಯಾವ ದೋಷ ಉಂಟು ಅಂತ ಹೇಳುವುದು ನೀನು? ಅಯ್ಯ, ಭೂಲೋಕದಲ್ಲಿರಬಹುದಾದಂತಹ ಒಂದು ವೈದ್ಯ ವೃತ್ತಿ, ದೇವಲೋಕದಲ್ಲಿರಬಹುದಾದಂತಹ ಭೇಷಜ ವೃತ್ತಿ, ಹೌದು, ಎರಡು ಒಂದೇ ತರನಾದದ್ದಲ್ಲ. ಅದನ್ನು ಆಗ ಪರಿಗಣಿಸುವುದು ಸಲ್ಲ ಅಂತ ಪರಿಗಣಿಸಲೇಬೇಕಾಗುತ್ತೆ. ಯಾಕೆ? ಯಾಕಂದ್ರೆ ಭೂಲೋಕದಲ್ಲಿ ಏನು ನ್ಯಾಯವೋ ಅದೇ ನ್ಯಾಯ ದೇವಲೋಕಕ್ಕೂ ಸಂಬಂಧಿಸಿ. ಭೂಲೋಕದ ನ್ಯಾಯ ಆಚಾರ ವಿಚಾರಗಳನ್ನು ಅನುಸರಿಸುವಲ್ಲಿ ದೇವತೆಗಳ ಆಚಾರವೆಲ್ಲ ಅನುಷ್ಠಾನ ಯೋಗ್ಯವಾಗಿ ಭೂಲೋಕಕ್ಕಲ್ಲ, ಹೀಗೆ ಒಂದು ಪ್ರತ್ಯೇಕಿಸಲ್ಪಟ್ಟರು. ಸರಿ, ಇಲ್ಲಿಯದ್ದಾದಂತಹ ವ್ಯವಸ್ಥೆಗಳೇನಿದೆ ಲೋಕ ವ್ಯವಹಾರದ್ದು, ಅದಕ್ಕೆ ಸಂಬಂಧಿಸಿಯೇ ದೇವಲೋಕದಲ್ಲಿಯೂ ಆ ವ್ಯವಸ್ಥೆಗಳಿದೆ. ವರ್ಣ, ಜಾತಿ, ಈ ಪ್ರಭೇದದಿಂದ ಇಲ್ಲಿ ಹೇಗೆ ಸ್ಥಾನ ಮನ್ನಣೆಗಳು ಸಿದ್ಧವಾಗುತ್ತದೆ, ತದ್ರೀತಿಯಲ್ಲಿ ದೇವವರ್ಗದಲ್ಲಿಯೂ ಇಂತಹ ವರ್ಣಾನುಕ್ರಮಣಿಕೆ ಇದೆ. ಯಾರು ಜ್ಯೇಷ್ಠ ವರ್ಣದವರು, ಯಾರು ಅದರಿಂದ ಆಮೇಲಿನವರು, ಯಾರು ಕನಿಷ್ಠತಮರು ಅನ್ನುವಂತಹ ನಿರ್ಣಯವನ್ನು ಆ ಮೂಲಕವಾಗಿ ದೇವಲೋಕದಲ್ಲಿಯೂ ಕೈಗೊಳ್ಳಬೇಕಾಗ್ತದೆ. ಬ್ರಹ್ಮ ಅನ್ನುವ ಹಾಗೆ ಗುರುತಿಸುವ ವರ್ಣ ಇದೆ, ಕ್ಷಾತ್ರ ವರ್ಣ ಇದೆ, ವೈಶ್ಯವರ್ಣ ಇದೆ. ಅದರಂತೆ ಮತ್ತೊಂದು ಶೂದ್ರವರ್ಣವು ದೇವಲೋಕದಲ್ಲಿಯೂ ಇದೆ, ಇಲ್ಲದೇ ಇದ್ದದ್ದಲ್ಲ. ಈಗ ಅಧಿಕಾರವನ್ನು ನಡೆಸುವ ಇಂದ್ರಾದಿಗಳೆಲ್ಲ ಕ್ಷತ್ರಿಯ ವರ್ಣವನ್ನು ಸಂಬಂಧಿಸಿಯೇ ಪ್ರಪಂಚದಲ್ಲಿ ಪ್ರತಿನಿಧಿಸಲ್ಪಡ್ತಾರೆ. ನಮ್ಮ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು ಅಥವಾ ಅಗ್ನಿಯ ಮೊದಲಾದವರು ಬ್ರಾಹ್ಮಣ ವರ್ಣದಿಂದ ಗುರುತಿಸಲ್ಪಡ್ತಾರೆ. ಧನಾಧಿಪನಾದಂತಹ ಕುಬೇರ ಮುಖ್ಯರು ವೈಶ್ಯರ ವರ್ಣದಿಂದ ಗುರುತಿಸಲ್ಪಡ್ತಾರೆ. ಅದೇ ರೀತಿಯಲ್ಲಿ ಭೇಷಜರನ್ನಿಸಿಕೊಂಡಂತಹ ಅಶ್ವಿನಿ ದೇವತೆಗಳು ನಾಲ್ಕನೆಯ ವರ್ಣದವರಾಗಿ ದೇವಲೋಕದಲ್ಲಿ ಗುರುತಿಸಲ್ಪಡ್ತಾರೆ. ತಾರತಮ್ಯ ಜ್ಞಾನ ಈ ಪ್ರಪಂಚದಲ್ಲಿ ಸರ್ವಕಾಲದಲ್ಲಿಯೂ ಬೇಕಾದದ್ದು, ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಹೇಗೆ ಯಾಗಕ್ಕೊಬ್ಬ ಯಜಮಾನನಂತೆ ಮಿಕ್ಕುಳಿದವರು ಯಾಗದಲ್ಲಿ ಅಲ್ಲವೋ, ಯಾಗಕ್ಕೊಬ್ಬ ಪ್ರಧಾನ ಅಧ್ವರ್ಯವನಂತೆ ಅವನನ್ನು ಅನುಸರಿಸಿಕೊಂಡು ಬಂತಹ ಅವನ ಸಹಾಯಕರಾದಂತಹ ಆಚಾರ್ಯರುಗಳಲ್ವೋ, ತದ್ರೀತಿಯಲ್ಲಿ ಪ್ರಪಂಚದ ಎಲ್ಲ ವ್ಯವಸ್ಥೆಯೂ ಇದೆ. ಒಬ್ಬ ಸಿಂಹಾಸನಾರೋಹಣವನ್ನು ಮಾಡಿದ ಪ್ರಭುವಿಗೆ ಸಲ್ಲಬಹುದಾದ ಮನ್ನಣೆ, ಅವನು ಹೊಂದಿಗಿದ್ದಂತಹ ಮಂದಿಗಳು
ಎಷ್ಟೇ ಒಳ್ಳೆಯ ಗುಣವನ್ನು ಹೊಂದಿದರು, ಎಷ್ಟೇ ಶೀಲ ಸಂಪನ್ನರಾದರೂ ಅದಕ್ಕೆ ಸರಿಸಮಾನವಾದಂತಹ ಗೌರವವನ್ನು ಹೊಂದುವುದಕ್ಕೆ ಅರ್ಹರಾಗುವುದಿಲ್ಲ. ಭೂಲೋಕದ ನ್ಯಾಯವಾದರೂ ಹಾಗೆ ಅಲ್ವ? ಈಗ ನಿನ್ನ ಮಾವನಾದಂತಹ ಶರಿಯಾತಿ ಇದ್ದಾನೆ, ಈ ಅಯೋಧ್ಯೆಯ ಸಿಂಹಾಸನಾರೋಹಣವನ್ನು ಮಾಡುವಂತಹ ಅರ್ಹತೆಯನ್ನು ಹೊಂದಿದವ. ಈಗ ಅವನ ಸಚಿವರು ಅಥವಾ ಇನ್ನಾರು ಸುಶೀಲ ಸಂಪನ್ನರನ್ನಿಸಿಕೊಂಡವರು ಬಹಳ ಗುಣಾಢ್ಯರಾದವರೇ ಇದ್ದಾರೆ. ಆದರೂ ಅರಸನಿಗೂ ಅವರಿಗೂ ಸಹಪಂಕ್ತಿಯೋ ಸಮಾನ ಪೀಠವಲ್ಲ, ವ್ಯತ್ಯಾಸ ಉಂಟಲ್ಲ. ಲೋಕದಲ್ಲಿ ಇರಲೇಬೇಕಾಗುತ್ತದೆ. ಒಂದೇ ಮನೆಯಲ್ಲಿ ತಂದೆ ಮಕ್ಕಳು ಅನ್ನುವಂತಹ ಸಂಬಂಧದ ಮಧ್ಯದಲ್ಲಿ ತಂದೆಯಷ್ಟೇ ಗುಣಾಢ್ಯರಾದ ಮಕ್ಕಳಾದರು ತಂದೆಯ ಸ್ಥಾನದಲ್ಲಿ ಮಕ್ಕಳನ್ನು ಕುಳ್ಳಿರಿಸುವುದಕ್ಕಾಗುವುದಿಲ್ಲ. ಈ ವ್ಯತ್ಯಾಸಗಳುಂಟು. ದೇವಲೋಕದಲ್ಲಾದರೂ ಉಂಟು. ಭೇಷಜರಾಗಿರುವವರು, ವರ್ಣಗಳಲ್ಲಿ 4ನೇ ವರ್ಣಕ್ಕೆ ಸಂಬಂಧಿಸಿದವರು. ನೀನೀಗ ಹೊರಟಿರುವುದು ನಮ್ಮ ಸಹಪಂಕ್ತಿಯಲ್ಲಿ ಅವರಿಗೆ ಹವಿರ್ಭೋಜನದ ಅಧಿಕಾರವನ್ನು ಅದನ್ನು ಒದಗಿಸುವುದಕ್ಕೆ ಸಾಧ್ಯ ಇಲ್ಲ. ಬೇಕಾದರೆ ನಮಗೆಲ್ಲ ಕೊಟ್ಟಾದ ಮೇಲೆ ಮತ್ತೇನಾದರೂ ನೀನು ಅವರಿಗೆ ಕೊಡುವುದಿದ್ರೆ ನಮ್ಮಿಂದ ಆಕ್ಷೇಪ ಇರಲಿಲ್ಲ. ಇಲ್ಲಿ ಬಂದು ಸೇರಿದಂತಹ ಋಷಿ ಮಹರ್ಷಿಗಳೆಲ್ಲ ಇದನ್ನು ಒಪ್ಪಿಯೇ ಬಂದ್ರಲ್ವೋ? ಒಪ್ಪಿ ಬಂದ್ರೋ ಅಥವಾ ತಿಳಿಯದೇ ಬಂದ್ರೋ, ಬಂದ ಮೇಲೆ ನಡೆಯುತ್ತಿರುವುದನ್ನು ಕಂಡರೋ, ನಡೀತಾ ಇರುವ ಕರ್ಮದಲ್ಲಿ ಅವರು ಭಾಗಿಗಳಾಗ್ತಾ ಇರುವುದನ್ನು ಗಮನಿಸಿದರೆ ಈ ವಿಧಿಯ ಕುರಿತಾಗಿ ಆಕ್ಷೇಪ ಇದ್ದರೆ ಅವರು ಪ್ರಕಟವಾಗಿ ಭಾಗಿಗಳಾಗುವುದಕ್ಕೆ ಇಲ್ವಲ್ಲ. ಈಗ ಭಾಗಿಗಳಾಗ್ತಾ ಇರುವುದು ಋತ್ವಿ ಗಡಣ ತಾನೆ. ಒಬ್ಬ ವ್ಯಕ್ತಿಯ ಸಂಕಲ್ಪದಂತೆ ಒಬ್ಬ ಮಾತ್ರ ಪ್ರವೃತ್ತನಾಗಿ ನಡೆಸುವ ಯಾಗ ಏನು ಅಲ್ಲ. ಈಗ ನೀನು ಮೊದಲೇ ಅವರಿಗೆಲ್ಲ ನಾನು ಅಶ್ವಿನಿ ದೇವತೆ ಇಲ್ಲಿಗೆ ಹವಿಸಿಕೊಡ್ಲಿಕ್ಕಿದ್ದೇನೆ, ನೀವು ಬನ್ನಿ ಅಂತ ಕರೆದು ಬಂದ್ರೋ, ಅಥವಾ ಇಲ್ಲಿ ಪುತ್ರಕಾಮೇಷ್ಟಿ ನಡೆಸ್ತಾ ಇದ್ದೇನೆ ಅದಕ್ಕೆ ಬನ್ನಿ ಅಂತ ಕರೆದು ಬಂದ್ರೋ? ಪುತ್ರಕಾಮೇಷ್ಟಿಯಲ್ಲಿ ವಿಧಿವಿಧಾನ ಹೇಗೆ ಅಂತ ಸಮಾಲೋಚನೆ ಮಾಡಿ ನಿರ್ಣಯಿಸಿಯೇ ನಾವು ಮುನ್ನಡೆಯುತ್ತಾ ಇರುವುದು ಈ ಉಪಕ್ರಮದಲ್ಲಿ. ಹೌದಲ್ಲ? ಹೌದು. ಹಾಗಿದ್ರೆ ಈ ತನಕ ಯಾರಿಗೆಲ್ಲ ಹವಿಸಮರ್ಪಣೆ ಇತ್ತೋ ಅದನ್ನು ಹೊರತುಪಡಿಸಿ ಒಂದು ನೂತನವಾದ ಆವಿಷ್ಕಾರವನ್ನು ಮಾಡುವುದಕ್ಕಾಗುವುದಿಲ್ಲ. ಯಾವುದಕ್ಕೆಂದ್ರೆ ಯಾವುದೇ ಒಂದು ಯಾಗಕ್ಕಾದರೂ ಅದರದ್ದೇ ಆದ ವಿಧಿ ವಿಧಾನಗಳಿವೆ. ನೂತನವಾದ ಆವಿಷ್ಕಾರಕ್ಕೋ ನೂತನವಾದ ಪ್ರಯೋಗಕ್ಕೋ ಯಾಗ ಅನ್ನುವುದು ಇರುವುದಲ್ಲ. ಯಾಗದ ಮೂಲಕವಾಗಿ ಹೊಂದಬಹುದಾದಂತಹ ಉದ್ದೇಶವೊಂದನ್ನು ಇರಿಸಿಕೊಂಡೇ ಹೊರಟಿದ್ದೀರಿ. ಕಾಮ್ಯ ಕರ್ಮವಾಗಿ ಕೈಗೊಂಡ ಕರ್ಮ ವಿದ್ಯುಕ್ತವಾಗಿಯೇ ಪೂರ್ಣಗೊಳ್ಳದೇ ಇದ್ದರೆ ಅದಕ್ಕೆ ತಕ್ಕುದಾದಂತಹ ಫಲವನ್ನುಣ್ಣುವ ಅರ್ಹತೆಗಿಂತಲೂ ಹೊರತಾಗಬೇಕಾಗ್ತದೆ. ಈಗ ಫಲ ಬೇಕೋ ಬೇಡೋ ಅದು ಪ್ರಶ್ನೆ ಅಲ್ಲ. ಒಂದು ವೇಳೆ ಫಲವೇ ಸಿಗುವುದಾದರೂ ಇನ್ನೇನೇ ಕಾರಣವಿದ್ದರೂ ಅಲ್ಲದೇ ಇದ್ದದ್ದೊಂದನ್ನು ಆಚರಿಸುವುದಕ್ಕೆ ಅಧಿಕಾರದಲ್ಲಿರುವಂತಹ ನಾನು ಅದನ್ನು ಕಂಡು ಸುಮ್ಮನೆ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ನಿರ್ಬಂಧಿಸಬೇಕಾಗಿ ಬಂತು. ಮೊದಲೊಮ್ಮೆ ಇದೇ ಪ್ರಕರಣ ಆಗಿದೆ ಅಂತ ನಾನು ಕೇಳಿಬಲ್ಲೆ ಅಲ್ವಾ? ಮೊದಲೊಮ್ಮೆ ತಿರಸ್ಕರಿಸಲ್ಪಟ್ಟವರನ್ನು ಮತ್ತೊಮ್ಮೆ ಹವಿರ್ಭೋಜನಕ್ಕೆ ನಮ್ಮ ಪಂಕ್ತಿಯಲ್ಲಿ ಕುಳಿತುಕೊಳ್ಳುತ್ತೇನೆ ಈ ಭಾವವನ್ನು ಹೊಂದಿ ನೀನವರಿಗೊಂದು ವಚನಬದ್ಧನಾಗುವುದಕ್ಕೋ ಅಥವಾ ವಚನಬದ್ಧನಾದರೂ ಆಗದೇ ಇದ್ರು ಹವಿಸ್ಸನ್ನು ಕೊಡುವಂತಹ ಒಂದು ಕರ್ತವ್ಯಕ್ಕೋ ಮುಂದಾಗುತ್ತಿ ಅಂತಾದರೆ ಹಾಗಿದ್ರೆ ನೀನು ನಮ್ಮ ಕುರಿತಾಗಿ ಆಗ್ರಹದಿಂದಲೇ ಮುಂದಾಗಿದ್ದಿ ಅಂತ ಭಾವಿಸಬೇಕು. ಈಗ ಆಗ್ರಹವನ್ನು ಮೊದಲೊಮ್ಮೆ ಆದ ಪ್ರಯತ್ನದಲ್ಲಿ ನೀನು ತೋರಿಸಿದ ಪ್ರವೃತ್ತಿಯನ್ನು ಆಧರಿಸಿ ಹೇಳುವುದಕ್ಕೆ ಬರ್ತದೆ. ಈಗ ವರುಣ ಮಾಡುವಂತಹ ಅಧ್ವರಕ್ಕೆ ಭಾಗಿಗಳಾಗುವ ಅಪೇಕ್ಷೆಯನ್ನು ಹೊಂದಿ ಬಂದಂತಹ ಅಶ್ವಿನಿ ದೇವತೆಗಳು ಅಲ್ಲಿ ವಿರಾಜಿತರಾದ ಕಾಲದಲ್ಲಿ ಈಗ ನೀನು ಹೇಳಿದಂತಹ ವಿಷಯ ದೇವತಾ ವರ್ಗದಲ್ಲಿ ಸಮಾನ ಪಂಕ್ತಿ ಪಾವನತೆ ಆ ಅಶ್ವಿನಿ ದೇವತೆಗಳಿಲ್ಲ, ಅವರು ಬಾಹಿರರು. ಇದನ್ನು ಇಂದ್ರ ಮಾತ್ರ ತಿಳಿದದ್ದುಂಟುಂಟ, ವರುಣನು ತಿಳಿದಿದ್ದಾನೆ. ಬಾಹಿರರಾದವರು ಬಂದವರು ಯಾಕೆ ಅಂತ ಆಕ್ಷೇಪಿಸಬೇಡುವ ಪ್ರಶ್ನೆ ಆಕ್ಷೇಪದ್ದು ಬಂತ ಅಥವಾ ಇವರಿಗೂ ಕೊಡುವಲ್ಲಿ ನಿಮ್ಮೆಲ್ಲರ ಅಭಿಮತ ಏನು ಅಂತ ಅವ ಕೇಳುವಲ್ಲಿ ಮುಂದುವರಿಯುತ್ತ. ಹಾಗಾದರೆ ಒಂದು ಔದಾರ್ಯ ಎಲ್ಲರೂ ಒಪ್ಪಿದ್ರು ಅಂತಾದ್ರೆ ಇವರಿಗಾದರೂ ಹವಿರ್ಭೋಜಿಗಳಾಗುವ ಅಧಿಕಾರವನ್ನು ಕಲ್ಪಿಸುವ ಔದಾರ್ಯ ವರುಣನಿಂದಲೂ ಪ್ರದತ್ತವಾದ ಕಾಲದಲ್ಲಿ ನೀನು ಪ್ರಬಲ ವಿರೋಧವನ್ನು ಮಾಡಿದೆ ಅಂತ ನಾವು ಕೇಳಿ ತಿಳಿದದ್ದು. ಅದೇ ಹೌದಾದಾಗ ಇಲ್ಲ ನನ್ನ ಅಯ್ಯನಾದಂತಹ ಭೃಗು ಮಹರ್ಷಿಗಳು ಖಾಡಾಖಂಡಿಯಾಗಿ ಅವರಿಗೆ ಅರ್ಹತೆ ಇದ್ದದ್ದರಿಂದ ಯೋಗ್ಯತೆ ಇದ್ದದ್ದರಿಂದ ಕೊಡುವುದೇ ವಿಹಿತ ಅಂತ ಆಡಿದ ಕಾಲದಲ್ಲಿ ವ್ಯಕ್ತಿ ಪ್ರತಿಷ್ಠೆಯ ಕಣವಾಯಿತು. ದೇವಾಧಿಪತಿಯಾದ ನೀನು ಮುನಿ ಸದಸ್ಯನ ಆಧಿಪತ್ಯವನ್ನು ಹೊಂದಿದ ಯೋಗ್ಯತೆ ಇದ್ದಂತಹ ನನ್ನ ಅಪ್ಪ ಪರಸ್ಪರರು ಬಿರುಸಾದಂತಹ ವಾಗ್ಧೋರಣೆಯಿಂದಲೇ ಸಂಘರ್ಷಕ್ಕೆ ಈಡು ಮಾಡಿದ್ದರಿಂದ ಪಂಥ ಪೌರುಷದ ಮಾತುಗಳು ಮೊಳಗಿತ್ತು. ಆ ಬಳಿಕ ಅಲ್ಲಿಂದಲೇ ನಿವೃತ್ತಿಯಾಗಿ ಅಶ್ವಿನಿ ದೇವತೆಗಳಿಗೆ ಹವಿರ್ಭೋಜಿಗಳಾಗುವ ಅಧಿಕಾರ ಉಂಟೋ ಇಲ್ವೋ ಎಂಬುದರ ಕುರಿತು ನಿರ್ಣಯಾತ್ಮಕವಾದ ಯಾವ ವಿಚಾರವೂ ಹೊರ ಹೊಮ್ಮದೇ ಆ ಪ್ರಕರಣ ಪರಿಸಮಾಪ್ತವಾಯಿತು. ಹೌದು, ಅಲ್ಲಿ ಸಿಗಲಿಲ್ಲ, ಇಷ್ಟರವರೆಗೆ ಬೇರೆ ಎಲ್ಲಿಯೂ ಕೊಡ್ಲಿಲ್ಲ. ಅಲ್ಲ, ಅಲ್ಲಿ ಸಿಗಲಿಲ್ಲ ಎಂಬುದರಿಂದ ಬೇರೆ ಕಡೆ ಕೊಡದೇ ಇರುವುದಕ್ಕೆ ಕಾರಣವಾಗಿ ಅದನ್ನೇ ಹೇಳುವುದಕ್ಕಾಗ್ತದೆ. ಎಲ್ಲೇ ಕೊಡುವುದಕ್ಕೆ ಹೊರಟರು ಆಗ್ರಹ ಪೂರಿತವಾದ ಇಂದ್ರನ ಈ ಪ್ರತಿರೋಧ ಬರ್ತದೆ ಅಂತ ಗೊತ್ತಾದ ಮೇಲೆ ಇಂದ್ರ ಸಂಪ್ರೀತಿಯನ್ನು ಸಾಧಿಸುವುದಕ್ಕೆ ಬಯಸಿದವರು ಆ ಪ್ರಯತ್ನವನ್ನೇ ಮಾಡದಿದ್ರೆ ಅದನ್ನು ಅಸಹಜ ಅಂತ ಆಡುವುದಕ್ಕಿಲ್ಲ. ಆದರೆ ನನಗೆ ಇಂದ್ರ ಸಂಪ್ರೀತಿಗಿಂತ ಮುಖ್ಯವಾಗಿ ಕಾಮ್ಯ ಕರ್ಮದಲ್ಲಿ ನಾವು ಸಂಕಲ್ಪಿಸಿದ
ಯಜ್ಞಕಲ್ಪಕ್ಕನುಗುಣವಾಗಿಯೇ ಫಲವನ್ನು ಹೊಂದುವ ನಿರ್ಣಯದ ದಾರ್ಢ್ಯ ಇದ್ದದ್ದರಿಂದ ಶಬ್ದ ಪ್ರಮಾಣ ಅಂತ ನಾವು ವೇದಗಳನ್ನು ಅಂಗೀಕರಿಸುವುದು. ಆ ಶಬ್ದವನ್ನೇ ಪ್ರಮಾಣವಾಗಿರಿಸಿಕೊಂಡು ಅದರಲ್ಲಿ ಯುಕ್ತವಾದ ಒಂದು ಶಬ್ದವನ್ನು ಆಧರಿಸಿ ಅಸುರತತಿಗೂ ಹವಿಸ್ಸನ್ನು ಕೊಟ್ಟರೆ ನಿರಾಕರಿಸುವುದಕ್ಕಾಗುವುದಿಲ್ಲ. ಹವಿರ್ಭೋಜಿಗಳಾಗಿ ಅಸುರರು ಪರಿವರ್ತಿತರಾಗ್ತಾರೆ ಅಂತ ಇರುವಾಗ ಸುರಾಸುರ ಪರಿಭೇದವಿಲ್ಲದೆ ಶಬ್ದ ಪ್ರಾಮಾಣ್ಯವನ್ನು ಹೊಂದಿದ ವೇದ ನಿರ್ಣಯದಂತೆ ವೇದ ಸೂಕ್ತಿಗಳನ್ನು ವಿನಿಯೋಗಿಸ್ತಾ ಯಾರಿಗೂ ಹವಿಸ್ಸನ್ನು ಉಣಿಸುವ ಅವಕಾಶ ಮುಕ್ತವಾಗಿರುತ್ತಾ ನಾವು ಅರ್ಹತೆ ಕಂಡಂತಹ ಈ ಅಶ್ವಿನಿ ದೇವತೆಗಳಿಗೆ ಉಣಿಸುವುದಕ್ಕೆ ಹೊರಟಿದ್ದೇವೆ. ಈಗ ನೀನು ಹೇಳ್ತಾ ಇರುವುದು ಇದು ತನಕ ಇಲ್ಲದನ್ನು ಈಗ ಯಾಕೆ ಉಪಕ್ರಮಿಸಬೇಕು ಅಂತ. ಒಂದು ವಿಶೇಷವಾದ ಫಲಕ್ಕಾಗಿ ಕಾಮ್ಯ ಕರ್ಮ ಮಾಡುವಾಗ ಇವರಿಗೂ ವಿಶೇಷ ಸಂಪ್ರೀತಿ ಉಂಟು ಮಾಡಿದ್ದೆ ಸಿಕ್ಕಿದ ಫಲ ಮತ್ತಷ್ಟು ಪರಿಪುಷ್ಟವಾಗ್ತದೆ. ಉದಾಹರಣೆಗೆ ನಾನು ಹೇಳ್ತೇನೆ, ಪುತ್ರಕಾಮೇಷ್ಟಿಗೆ ತೊಡಗಿದ್ದು. ಪುತ್ರಕಾಮೇಷ್ಟಿಯಲ್ಲಿ ಅಶ್ವಿನಿ ದೇವತೆಗಳಿಗೂ ಹವಿರ್ಸನ್ನು ನಾವು ಪ್ರದಾನ ಮಾಡಿದೆವು ಅಂತಾದರೆ ಪುತ್ರನಿಧಿಸುವುದು ಮಾತ್ರ ಅಲ್ಲ, ಸುಪುಷ್ಟನಾದ ಆರೋಗ್ಯಪೂರ್ಣನಾದಂತಹ ಭೌತಿಕವಾಗಿಯೂ ಮಾನಸಿಕವಾಗಿಯೂ ದಾರ್ಢ್ಯವನ್ನು ಹೊಂದಿದ ಮಗನೇ ಹುಟ್ಟಿದರೆ ಸೂರ್ಯವಂಶಕ್ಕೆ ಅದು ಬಹು ಉಪಯುಕ್ತ ಅಂತ ಆಗ್ತದೆ. ಆ ಕಾರಣದಿಂದಲೇ ಅವರ ಸಂಪ್ರೀತಿಯನ್ನು ಲಕ್ಷ್ಯವಾಗಿಸಿಕೊಂಡು ಪುತ್ರಕಾಮೇಷ್ಟಿಯಲ್ಲೇ ಕೊಟ್ಟದ್ದನ್ನು ಯಾವ ಪ್ರಕಾರದಲ್ಲೂ ಸರಿ ಅಂತ ಒಪ್ಪುವಲ್ಲಿ ಯಾವ ಆಕ್ಷೇಪವೂ ಇರಲ್ಲ. ಅಶ್ವಿನಿ ದೇವತೆಗಳ ಅನುಗ್ರಹ ವಿಶೇಷದಿಂದ ಆರೋಗ್ಯ ಪೂರ್ಣನಾದಂತಹ ಮಗ ಹುಟ್ಟುತ್ತಾನೋ ಸಂತಾನ ಆಗ್ತದನ್ನೋ ವಿಶ್ವಾಸ ಇದ್ರೆ ನೀನು ಅಶ್ವಿನಿ ದೇವತೆಗಳ ಕುರಿತಾಗಿ ಯಜ್ಞ ಮಾಡು, ನಮ್ಮದು ಆಕ್ಷೇಪ ಇಲ್ಲ. ನಮ್ಮ ಪಂಕ್ತಿಯಲ್ಲಿ ಯಾಕೆ ಕೂತುಗೊಳಿಸಲಿಕ್ಕೆ ಹೊರಡ್ತೀನಿ? ನಾನು ಅದು ಕೇಳಿದ್ದು. ಈಗ ದೇವವರ್ಗದಲ್ಲಿ ಅವರನ್ನು ಕೂತುಗೊಳಿಸಿ ಹವಿಸಿಕೊಡ್ಲಿಕ್ಕೆ ನಿನಗೆ ಅಧಿಕಾರ ಕೊಟ್ಟದ್ಯಾ? ಅಲ್ಲ, ಅದೇ ಹೌದು ಅಂತ ಆದರೆ ಈಗ ನಿನಗೆ ಪಂಕ್ತಿಯ ಕುರಿತಾಗಿ ಅಷ್ಟು ನಿರ್ಬಂಧ ಇದ್ದರೆ ನಾವು ಹವಿಸ್ಸನ್ನು ಕೊಡುವಾಗ ಈ ಪಂಕ್ತಿಯಲ್ಲಿ ಅವರಿದ್ದಾರೆ ಎಂಬುದರಿಂದ ನಾನು ಸ್ವೀಕರಿಸುವುದಿಲ್ಲ ಅಂತ ಹೇಳುವ ಅಧಿಕಾರ ನಿನಗೆ ಯಾಕೆ ಬರುವುದಿಲ್ಲ? ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ. ಆದ್ದರಿಂದ ಮಂತ್ರ ಶರೀರಿಗಳಾದ ನೀವು ಮಂತ್ರವಿವಶರಾಗಿ ಬಂದು ಮಂತ್ರಾಧೀನರಾಗಿ ಕೊಟ್ಟದ್ದನ್ನು ಸ್ವೀಕರಿಸಬೇಕಾಗುತ್ತದೆ. ಆ ಮಂತ್ರವನ್ನು ತನ್ನ ಅಧೀನವಾಗಿದ್ದಂತಹ ಬ್ರಹ್ಮವರ್ಚಸ್ಸನ್ನು ಹೊಂದಿದಂತಹ ನಾವು ಮಾಡಿದ ನಿಯತಿಯನ್ನು ಮಂತ್ರಾಧೀನವಾಗಿ ಆ ಸ್ಥಿತಿಯಲ್ಲಿ ವಿರೋಧಿಸುವುದಕ್ಕಾಗುವುದಿಲ್ಲ. ಆದ್ದರಿಂದ ಭೌತಿಕವಾಗಿ ಯಾಗ ಮಂಟಪದಲ್ಲೇ ಕಾಣಿಸಿಕೊಂಡು ಪಂಕ್ತಿಯೇ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಪಂಕ್ತಿ ಬದಲಿಸ್ತೇವೆ ಅಂತ ನೀನು ಯೋಚನೆ ಮಾಡಿದ್ರೆ ನೀನು ಒಂದೋ ವೇದಾತಿಕ್ರಮವನ್ನು ಸಾಧಿಸಿ ಮಂತ್ರಾವಾಹಿತನಾದ ನೀನು ಅಲ್ಲಿ ಸನ್ನಿಹಿತನಾಗಿ ಹವಿಸ್ಸನ್ನು ಸ್ವೀಕರಿಸದೆ ಉಳಿಯಬೇಕು. ಸ್ವೀಕರಿಸುವುದೇ ಹೌದಾದ್ರೆ ನಾವಿಟ್ಟ ಪಂಕ್ತಿಯಲ್ಲಿ ಕುಳಿತು ಉಣ್ಣಬೇಕಾಗ್ತದೆ. ನಿನ್ನ ಜಾಣ ಮೇಲೆ ದೇವೇಂದ್ರನ ಹತ್ರ ನಡೆಯುವುದಿಲ್ಲ. ಏನು ವೇದಾತಿಕ್ರಮಣವನ್ನು ಮಾಡುವ ದೇವೇಂದ್ರ ಹೌದೆಂದಾದರೆ ಅಶ್ವಿನಿ ದೇವತೆಗಳಿಗೆ ಹವಿಸ್ಸು ಕೊಟ್ಟದ್ದು ಯಾಕೆ ಅಂತ ಕೇಳುವ ಅಧಿಕಾರವೇ ತಪ್ಪಿ ಹೋಗ್ತದೆ. ನೀನು ಅದಕ್ಕೆ ಈಗ ಜಾಣ್ಮೆ ಮಾಡುವುದು ಅಸಹಾಯಕತೆಯನ್ನು ಇನ್ನೊಂದು ವಿಧಾನದಲ್ಲಿ ನೀನು ಮುಚ್ಚಿ ಹಾಕ್ತಾ ಇದ್ದಿ ಅಂತ. ಮಂತ್ರಾಧೀನರಾಗಿಯೇ ಒಂದು ಬಂದು ಹವಿಸ್ಸನ್ನು ಉಣ್ಣುವ ಅವಕಾಶದಿಂದ ನಿನಗೆ ವಿವಂಚಿತನಾಗುವುದಕ್ಕಾಗುವುದಿಲ್ಲ, ಸ್ವರೂಪ ಭಂಗ ಬರ್ತದೆ. ಆದ್ದರಿಂದಲೇ ಅದಕ್ಕಿಂತ ಭಿನ್ನವಾಗಿ ಪ್ರಕಟನಾಗಿ ಪರೋಕ್ಷ ಪ್ರಿಯರಾದವರು ಪ್ರತ್ಯಕ್ಷವಾಗಿ ಯಾಗಭಾಗಿಗಳಾಗುವುದು ಸಾಮಾನ್ಯತಃ ಸಲ್ಲದ ವಿಷಯ. ಇಲ್ಲಿ ವಿಶೇಷ ಪ್ರಕರಣ ಅಂತ ನೀನೇ ಪ್ರಕಟನಾಗಿ ಮಂತ್ರ ನೀವು ಹೇಳ್ತಾ ಇರುವುದೇ ಸರಿ ಇಲ್ಲ ಅಂತ ಬೇರೆ ವಿಧಾನದಿಂದ ಒಪ್ಪಿಸುವ ಒಂದು ಪ್ರಯತ್ನ ಮಾಡಿದ್ರೆ ಅದನ್ನು ಒಪ್ಪುವ ಔದಾರ್ಯ ಸದ್ಯಕ್ಕೆ ನಮಗಿಲ್ಲ. ನಮ್ಮ ವಿಧಿಯಲ್ಲಿ ನಾವು ದೃಢರಿದ್ದೇವೆ. ಆ ವಿಧಾನದಿಂದಲೇ ಮಾಡಿದ್ದಲ್ಲಿ ನಿನಗೆ ವಿಹಿತವಾದದ್ದನ್ನು ಸ್ವೀಕರಿಸುವುದು ಮಾತ್ರ ನಿನಗೆ ಸಮ್ಮತವಾದ. ಹಳತರೊಂದಿಗೆ ಹೊಸತು ಸೇರಿಸುವುದು ಯಾಕೆ ಅಂತ ಮಾತ್ರ ನನ್ನ ಆಕ್ಷೇಪ. ಮಂತ್ರಾಧೀನರಾದಂತಹ ದೇವತೆಗಳನ್ನು ನಿನ್ನ ಮಂತ್ರ ಪ್ರಭಾವದಿಂದಲೇ ಕರೆದು ಹವಿಸಿಕೊಡುವಂತಹ ಒಂದು ಅರ್ಹತೆಯನ್ನು ನೀನು ಒಪ್ಪಿ ದೇವೇಂದ್ರಾದಿಗಳನ್ನು ಆ ಮಂತ್ರದ ಮೂಲಕವಾಗಿ ಆವಾಹಿಸಿ ಹವಿಸ್ಸು ಸಮರ್ಪಣೆ ಮಾಡುವಂತಹ ವಿಧಿಯನ್ನು ಅಂಗೀಕರಿಸಿ ಅದಕ್ಕೊಂದು ನೂತನವಾದದ್ದನ್ನು ಸೇರಿಸುವುದು ಯಾಕೆ? ಇದೀರಿಗೆ ಸಮಸ್ಯೆ ಇರುವುದು. ಮಂತ್ರಾಧೀನರೇ ದೇವತೆಗಳು, ನಮ್ಮದು ಅಸಮರ್ಥತೆ ಅಂತ ಅರ್ಥ ಅಲ್ಲ. ನಮಗದನ್ನೇ ಮೀರಿ ಹೊರಗೆ ನಿಲ್ಲಿಕ್ಕೆ ಆಗ್ತದೋ ಇಲ್ವೋ ಅನ್ನೋದು ಪ್ರಶ್ನೆ ಅಲ್ಲ. ಹೊರಗೆ ನಿಲ್ಲ ಕೂಡದು. ಮಂತ್ರಾಧೀನರು ದೇವತೆಗಳು ಸ್ವರೂಪ, ಇದು ನಮ್ಮ ಸ್ವರೂಪ. ನಮಗೆ ಹೊರಗೆ ನಿಲ್ಲಿಕ್ಕೆ ಆಗ್ತದೋ ಇಲ್ವೋ ಅನ್ನೋದು ಪ್ರಶ್ನೆ ಅಲ್ಲ. ಹೊರಗೆ ನಿಲ್ಲುವುದಕ್ಕಾಗುವುದು ಯಾವಾಗ? ಮಂತ್ರಕ್ಕೆ ಒಳಗಾಗಿ ನಾವು ಬಂದ್ರು ವಿಪರೀತವಾದಂತಹ ಪರಿಣಾಮಕ್ಕಾಗಿಯೇ ಅದನ್ನು ಯಾವತನು ಮಂತ್ರವನ್ನು ಅನುಸರಿಸಿದರೆ ಅವನಿಗೆ ವಿಪರೀತವಾದ ಫಲವನ್ನು ಆಮೇಲೆ ಅನುಭವಿಸಬೇಕಾದ ಸ್ಥಿತಿಯನ್ನು ತಂದೊದಗಿಸ್ತೇವೆ. ಒಂದು ಸಲಕ್ಕೆ ನಾವು ಮಂತ್ರಕ್ಕೆ ಒಳಗಾಗಲೇಬೇಕಾಗುತ್ತದೆ. ಆದ್ದರಿಂದಲೇ ನೀನು ಹವಿಸ್ಸು ಸಮರ್ಪಣೆ ಮಾಡುವುದಕ್ಕಿಂತ ಮೊದಲೇ ಅಲ್ವ ನಾನು ಕಾಣಿಸಿಕೊಂಡದ್ದು. ಇಲ್ಲ ಇದ್ರೆ ನೋಡು ಅಶ್ವಿನಿ ದೇವತೆಗಳಿಗೆ ಹೇಗೆ ಸಿಗ್ತದೆ ನೋಡುವಂತ ನಾನು ಸೊಮ್ಮಗೆ ಕುಳಿತುಕೊಳ್ಳುವುದಿಲ್ಲ. ಮಾಡಕೂಡದು ಅನ್ನುವುದನ್ನು ಮೊದಲೇ ಪ್ರತಿಬಂಧಿಸಬೇಕಾಗ್ತದೆ, ನಿಷೇಧಿಸಬೇಕಾಗ್ತದೆ. ಈ ಕಾರಣಕ್ಕಾಗಿ ನಿನ್ನ ಮುಂಭಾಗದಲ್ಲಿ ಪ್ರಕಟವಾಗಬೇಕಾಗಿ ಬಂದದ್ದು. ಮಂತ್ರದ ಸಾಮರ್ಥ್ಯದ ಮೂಲಕವಾಗಿ ಏನನ್ನೂ ಮಾಡುವುದಕ್ಕೆ ಸಾಧ್ಯವೋ ಸಾಮರ್ಥ್ಯವೋ ನಿನಗಿರಬಹುದು.
ಆದ್ರೆ ಅದಕ್ಕೆ ಸಾಧುತ್ವ ಅಂತ ಹೆಸರಲ್ಲ. ನಿನ್ನಂತವರು ಮಾಡಬೇಕಾದದ್ದೇನು, ಸಾಧ್ಯವಾದದ್ದನ್ನೆಲ್ಲ ಮಾಡುವುದಲ್ಲ, ಎಷ್ಟು ಸಾಧ್ಯವಾಗ್ತದೆ ಅಂತ ನೋಡಬೇಕಾದದ್ದು ಅಲ್ಲ, ಸಾಧುವಾದದ್ದು ಯಾವುದು ಅನ್ನುವುದನ್ನು ಮನ್ನಿಸಬೇಕಾದದ್ದು. ಕೇವಲ ಪ್ರಪಂಚದಲ್ಲಿ ಪರರ ಕುರಿತಾಗಿ ಅನುಕಂಪ ಗುಣವನ್ನು ಹೊಂದಿದವ ನೀನೊಬ್ಬ ಮಾತ್ರ ಇರುವುದಲ್ಲ. ಋಷಿಮುನಿಗಳೆಲ್ಲ ಇನ್ನೊಬ್ಬರ ಕುರಿತಾಗಿ ದಯದಾಕ್ಷಿಣಿ ಇಲ್ಲದೇ ಇದ್ದವರು ಏನೂ ಅಲ್ವಲ್ಲ. ಯಾರು ಯಾವ ಒಬ್ಬ ಋಷಿಯು ಈ ತನಕ ಅಶ್ವಿನಿ ದೇವತೆಗಳಿಗೆ ಹವಿಸು ದೇವತೆಗಳ ಪಂಕ್ತಿಯಲ್ಲಿ ಕೊಡುವುದಕ್ಕೆ ಮುಂದಾಗಲಿಲ್ಲ. ನೀನೊಬ್ಬ ಮುಂದಾಗಿದ್ದಿಂತಾದ್ರೆ ನಿನ್ನ ಸ್ವಾರ್ಥಕ್ಕಾಗಿ ನೀನು ಕೊಡ್ಲಿಕ್ಕೆ ಹಾಗಿಲ್ವಲ್ಲ. ನನ್ನ ಅಪ್ಪನೇ ಮುಂದಾಗಿದ್ದಾನೆ ಅಂತ ನೀನೇ ಅಲ್ವಾ ಕೆಲ ಕ್ಷಣಗಳ ಮುಂದೆ ಅಪ್ಪ ಹವಿಸು ಕೊಡ್ಲಿಕ್ಕೆ ಮುಂದಾಗಲಿಲ್ಲ. ಅಶ್ವಿನಿ ದೇವತೆಗಳು ಬಂದು ದೇವ ಪಂಕ್ತಿಯಲ್ಲಿ ಕುಳಿತು ನಮಗೂ ಬೇಕು ಅಂತ ಕೇಳಿದ್ದು. ಸರಿ, ಆಗ ನಾನೇ ಆಕ್ಷೇಪಿಸಿದ್ದು ಕೊಡುವುದಕ್ಕಾಗುವುದಿಲ್ಲ. ಕೊಡುವುದಕ್ಕೆ ಅಶ್ವಿನಿ ದೇವತೆಗಳನ್ನು ಕರೆದದ್ದಲ್ಲ ಅಲ್ಲಿಗೆ. ಅಪ್ಪಯ್ಯ ಕೊಡೋಣ ಅಂತ ಉದಾರ ಬುದ್ಧಿಯಿಂದ ಆಡಿದ್ರೆ ಅದು ಪ್ರಶ್ನೆ ಬೇರೆ. ಅದು ಪ್ರಾರಂಭ ಅಂತ. ಈಗ ಅವರಾಗಿ ಬಂದಾಗ ಕೊಡೋಣ ಎಂಬ ಸದಭಿಪ್ರಾಯವನ್ನು ಹೊಂದುವುದು ಆರಂಭ, ನಾವಾಗಿ ಕರೆದು ಕೊಡುವುದು ಮುಂದುವರಿಕೆ. ಪುಣ್ಯಾತ್ಮ, ಅವರಾಗಿ ಬಂದವರಿಗೆಲ್ಲ ಕೊಡ್ಲಿಕ್ಕೆ ಹೊರಟ್ರೆ ನಾಳೆ ದೇವತೆಗಳಿಗೆ ಹವಿಸಿಲ್ಲ ಅಂತ ಆದಿತ್ತು. ಎಲ್ಲರೂ ಬಂದರು ನಾಳೆ ಅವರ ಕುರಿತೆಲ್ಲ ದಯಾದಾಕ್ಷಿಣಿಯಿಂದ ಕೊಡುದ ನೀನು ವಿಧಿಯನ್ನು ಮೀರಿ ಕೊಡುವುದಕ್ಕಾಗುವುದಿಲ್ಲವಲ್ಲ. ನಿಯಮವನ್ನು ಬದಲಿಸುವುದಕ್ಕೆ ನಿಮಗಾದ್ರೂ ಅಧಿಕಾರ ಇಲ್ಲಿಂದ. ನಾವು ಕೊಟ್ಟದ್ದನ್ನು ಅವರು ಸ್ವೀಕರಿಸುವಂತ ಆಗುವುದು ಹೇಗೆ? ಯಾವುದರ ಬಲದಿಂದ? ಮಂತ್ರದ ಬಲದಿಂದಲೇ. ಹೌದಲ್ಲ. ಈಗ ಅವಿಧಿಪೂರ್ವಕವಾಗಿ ಆಯುಧ ಇದ್ದವ ಕಡಿಯಬಹುದಾದವರನ್ನು ಕಡಿಲಿಕ್ಕೆ ಬರ್ತಾರೆ, ಕಡಿಯಬಾರದೇ ಇದ್ದವರನ್ನು ಕಡಿಲಿಕ್ಕೆ ಬರ್ತಾರೆ. ಕಡಿದದ್ದು ಖಡ್ಗದಿಂದ ಅಲ್ವ ಅನ್ನುವುದು ಅದಕ್ಕೆ ಸಮರ್ಥನೆ ಅಲ್ಲ. ಕಡಿದದ್ದೇ ತಪ್ಪು ಅನ್ನುವುದು. ಕಡಿದದ್ದು ತಪ್ಪಾದರೆ ತನ್ನ ಕೈಯನ್ನೇ ಕಡಿದುಕೊಳ್ಳಬೇಕಾದ ಬದ್ಧತೆಯು ಕೂಡ ಆಯುಧ ಹಿಡಿದವನಿಗೆ ಬರ್ತದೆ. ಇದೇ ಹೌದಾದರೆ ಅನುಚಿತವಾದ ಘಾತವನ್ನು ಆಯುಧದಂತೆಯೇ ವೇದವನ್ನು ವಿನಿಯೋಗಿಸಿ ನಾನು ಮಾಡಿದ್ದು ಹೌದಾದರೆ ನನ್ನ ಹಸ್ತಕ್ಕೆ ಸ್ವವ್ಯಾಘಾತವನ್ನು ನಾನೇ ತಂದುಕೊಳ್ತೇನೆ. ಅದರಿಂದ ಹಾನಿಯನ್ನು ನಾನೇ ಅನುಭವಿಸ್ತೇನೆ. ನೀನು ಬಂದು ಎಚ್ಚರಿಸಬೇಕಾದ ಅನಿವಾರ್ಯತೆ. ಈಗ ಅಶ್ವಿನಿ ದೇವತೆಗಳ ಕುರಿತು ನಿನಗಷ್ಟು ಅನುಕಂಪ ಎಂತದ್ದು? ಅಶ್ವಿನಿ ದೇವತೆಗಳು ಬಾಹಿರರು ಅಂತ ಹೇಳುವುದಕ್ಕೆ ನೀನು ಕೊಟ್ಟ ಕಾರಣ ಯಾವುದು? ನಟರು, ವಿಟರು, ಗಾಯಕರು, ವೈದ್ಯರು, ದುಶ್ಶೀಲರು. ದುಶ್ಶೀಲರ ಕುರಿತಾಗಿಯೇ ನೀನು ಹೇಳುವುದಾದರೆ ನೀನಿರುವ ಸಾಲಲ್ಲಿ ಅವರಿರಬಾರದು. ದುಶ್ಶೀಲರಿಗೆ ಹವಿಸಿಲ್ಲ ಅಂತಾದ್ರೆ ನಿನಗೆ ಯಾವ ನೆಲೆಯಿಂದ ಅಂತ ಪ್ರಶ್ನಿಸಬೇಡುವ. ಅಹಲ್ಯಾಜಾರ, ಮೇಷವೃಷಣ, ಸಹಸ್ರಾಕ್ಷ ನೀನಲ್ವಾ? ಯಾವುದರ ಫಲಿತವಾಗಿ ಬಂದದ್ದು? ಕೃತ್ಯವನ್ನು ಮಾತ್ರ ಆಧರಿಸಿ ಆಶಯವನ್ನು ಅವಗಣಿಸಿ ನಾವು ಮುನ್ನಡೆಯುವುದೇ ಹೌದು ಅಂತಾದ್ರೆ ಗೌತಮ ಸತಿಯಾದಂತಹ ಅಹಲ್ಯೆಗೆ ಜಾರನಾಗಿ ಅವಳ ಪಾತಿಥ್ಯಕ್ಕೆ ಕಾರಣ ಸ್ಥಾನದಲ್ಲಿ ನಿಂತು ನೀನು ಗೌತಮರಿಂದ ಶಬ್ದನಾಗಿ ಲೋಕದಲ್ಲಿ ಇನ್ನು ಮುಂದೆ ಯಾರೆಲ್ಲ ಜಾರತ್ವವನ್ನು ಎಸಗುತ್ತಾರೋ ಅವರ ಪಾಪದಲ್ಲಿ ಒಂದಂಶವನ್ನು ಹೊರುವ ಬದ್ಧತೆಯನ್ನು ಗೌತಮ ಶಾಪದಿಂದ ಹೊಂದಿದಂತಹ ಇಂದ್ರ ನೀನು. ಅಹಲ್ಯಾಜಾರನೆಂಬ ಹೆಸರು ವೇದೋಕ್ತವಾಗಿ ಯಾರೂ ಮರೆಯದಂತೆ, ಆದರೂ ಕೂಡ ನಿನ್ನಲ್ಲಿದ್ದ ಗುಣವನ್ನು ಮಾನಿಸಿ ನಿನಗೇ ಹವಿಸು ಕೊಡುವುದು ಹೌದು ಅಂತಾದರೆ ಈಗ ಅದನ್ನೇ ನಾನು ಹೇಳಿದ್ದು. ನಿನ್ನ ನೆಲೆಯನ್ನು ಮೀರಿ ನೀನವರನ್ನು ನಿಷೇಧಿಸ್ತಾ ಇದ್ದಿ. ನಿನ್ನಲ್ಲಿ ಒಂದು ದೋಷ ಇರುತ್ತಾ, ಗುಣಗಳು ಬಹಳ ಇದೆ ಎಂಬುದರಿಂದ ಈಗಲೂ ನೀನು ಹವಿರ್ಭೋಜಿ ಆಗಬಹುದು ಅಂತಿದ್ರೆ ವೈದ್ಯರಾದದ್ದರಿಂದ ಒಂದು ಅಭ್ಯುಪಕ ಮಾಡಿ ಹೇಳುವುದು, ಅವರಲ್ಲಿ ಒಂದಿನಿತು ದೋಷ ಇದ್ದರು ಲೋಕಕ್ಕೆ ಒಳಿತು ಮಾಡುವವರ ಸಂಕಲ್ಪದ ಪಾರಿಶುದ್ಧಿಯಲ್ಲಿ ಅನೇಕ ಹಿರಿತನದ ಗುಣಗಳು ಮೇಳೈಸಿದ್ದರಿಂದ ಅವರಿಗೆ ನಿನಗೆ ಕೊಡಬಹುದಾದ ಹವಿಸನ್ನು ಕೊಡುವುದಕ್ಕಾಗ್ತದೆ. ಚವನ, ಒಬ್ಬಾತನನ್ನು ದುಶ್ಶೀಲನೆಂದೋ ಸುಶೀಲನೆಂದೋ ಗುರುತಿಸುವುದು ಹೇಗೆ? ಕೇವಲ ಒಂದು ಪ್ರಕರಣವನ್ನು ಆಧರಿಸಿ ಅಲ್ಲ. ನೀನೇ ಹೇಳಿದಿ, ನೀನು ಒಂದು ಸಲ ಹಾಗೆ ಮಾಡಿದ್ರು ನಿನ್ನಲ್ಲಿರುವ ಗುಣವನ್ನು ಭಾವಿಸಿ ನಿನಗೆ ಮೊದಲ ಹಾಗೆ ದೇವಪೀಠವೂ ಉಂಟು, ನಿನಗೆ ಹವಿಸು ಉಂಟು. ಈಗ ನನಗೆ ಹವಿಸು ಕೊಡಿ ಅಂತ ನಾನು ಕೇಳಿ ಮತ್ತೆ ಯಾರೊಂದು ಕೊಟ್ಟದಲ್ಲ. ಹಾಗಿದ್ರೆ ಆ ಒಂದು ಪ್ರಕರಣದಲ್ಲಿ ಮಾತ್ರ ಅಂತಹದೊಂದು ನಡೆದು ಹೋಗಿದೆ. ಇದರ ಹಿನ್ನೆಲೆಯನ್ನು ನಾವು ಭಾವಿಸಬೇಕಾದ ಈಗ ಎಲ್ಲ ಈ ಪ್ರಪಂಚದಲ್ಲಿರುವ ಪರನಾರಿಯರ ಕುರಿತಾಗಿ ಅಪೇಕ್ಷೆಯನ್ನು ಹೊಂದಿ ನಾನು ಹೋದನು. ಅಹಲ್ಯಾಜಾರ ಅಂತ ಮಾತ್ರ ನನಗೆ ಹೆಸರು ಇರುವುದು. ಶಾಪವು ಬಂತು. ಶಾಪ ಬರುವ ಕಾಲಕ್ಕೆ ಏನು ಶಾಪ ಕೊಟ್ಟರು ಗೌತಮರು? ಏನಂತ? ನನ್ನ ಅಂಡ ಬಿದ್ದು ಹೋಗುವಾಗ ಶಾಪ ಕೊಟ್ಟು, ಹೌದು. ಆಮೇಲೆ ಮೈಯೆಲ್ಲ ಕಣ್ಣಾಗುವಾಗ ಶಾಪ ಬಂದು, ಸರಿ ಎಲ್ಲ ಸೇರಿಸುವ ಅಲ್ವಾ? ಆಮೇಲೆ ಇನ್ನು ಮುಂದೆ ಲೋಕದಲ್ಲಿ ಜಾರತನವನ್ನು ಮಾಡಿದವರ ಪಾಪದ ಒಂದಂಶ ಬಂದು ನಿನ್ನನ್ನು ಸೇರ್ತದೆ ಅಂತ ಹೇಳಿದ್ರು. ಇದು ಶಾಪ ನಿಯೋಗ.
ಹೌದು ಹೌದು. ಇದಿಷ್ಟು ಶಾಪ ಕೊಟ್ರು. ಆದ್ರೂ ಅದೇ ಗೌತಮರು ನೀನು ಇಂದ್ರ ಪೀಠಕ್ಕಾಗದವ ಅಂತ ಶಾಪ ಕೊಟ್ರು. ಆಗುದಿಲ್ಲ. ನಿನಗೆ ಹವಿಸಿಲ್ಲ ಅಂತ ಶಾಪ ಕೊಟ್ರು. ಇಲ್ಲ, ಆಗುದಿಲ್ಲ. ಇಲ್ಲ. ಆದ್ದರಿಂದ ಆ ಒಂದು ಪ್ರಕರಣವನ್ನು ಕೇವಲ ಲೋಕದ ನಾರಿಯರ ಕುರಿತಾದ ದೇವೇಂದ್ರನ ಜಾರತನ ಅಂತ ನಿರ್ಣಯ ಮಾಡ್ಲಿಕ್ಕೆ ಇಲ್ಲ. ಅಹಲ್ಯಾಜಾರ ಅನ್ನುವುದು ಮಾತ್ರ ಅಲ್ಲಿಗೆ ಮಾತ್ರ ಸೀಮಿತ ಮಾತ್ರ ಅಲ್ಲ. ಆದ್ದರಿಂದ ಅದು ದುಶ್ಶೀಲ ಅನ್ನುವ ಹಾಗೆ ನನ್ನ ಗುಣಸ್ವಭಾವವನ್ನು ಅಳೆಯುವುದಕ್ಕಿಂತ ಮಾಪನ ಅಲ್ಲ. ಗುಣಸ್ವಭಾವಗಳು ಮೊದಲೇ ಉಂಟು, ಆಮೇಲೆ ಉಂಟು. ಮಾತ್ರ ಅಲ್ಲ, ಮತ್ತೊಂದು ಎಚ್ಚರಿಕೆಯೂ ಉಂಟು. ಏನು? ಲೋಕದಲ್ಲಿ ಜಾರತನವನ್ನು ಮಾಡಿದಂಥವರ ಪಾಪದ ಒಂದಂಶ ನಿನಗೆ ಬರಲಿ ಅಂದ್ರೆ ಮತ್ತೊಂದು ಪರೋಕ್ಷವಾಗಿ ಅರ್ಥ ಉಂಟದಕ್ಕೆ. ಏನದು? ಲೋಕದಲ್ಲಿ ಜಾರತನವೇ ನಡೆಯದ ಹಾಗೆ ನೋಡಿಕೊಳ್ಳುವ ಹೊಣೆ ನನಗೆ ಅಂತ ಅರ್ಥ. ಅಲ್ಲ, ಈಗ ರೋಗವಿಹೀನರಾದಂತಹ ರೋಗ ವಿದೂರರಾದಂತಹ ದೇವತೆಗಳಿಗೆ ಭೇಷಜರಾದದ್ದು ಅಂದ್ರೆ ನಿಮ್ಮನ್ನು ಚಿಕಿತ್ಸೆ ಮಾಡುವುದಕ್ಕೆ ಭೇಷಜರಾದದ್ದು ಅಂತ ಅರ್ಥ ಅಲ್ಲ. ದೇವತಾ ವರ್ಗದಲ್ಲಿ ಭೇಷದ ತತ್ವಾನುಸಂಧಾನವನ್ನು ಮಾಡಿ ಲೋಕದಲ್ಲಿದ್ದ ರೋಗ ರುಜಿನಾದಿಗಳನ್ನು ದೂರೀಕರಿಸುವ ಹೊಣೆ ಅಂತ ಅರ್ಥ. ಆ ಹೊಣೆ ರೋಗ ಬಾರದೇ ಇದ್ದ ಊರಿನ ವೈದ್ಯರು, ರೋಗ ಬಾರದೇ ಇದ್ದ ಊರಿನ ವೈದ್ಯರಲ್ಲ. ಹವಿರ್ಭಾಜಿಗಳಾದ ನಿಮಗೆ ಯಜ್ಞ ಸ್ವರೂಪದ ಶಿರವೇ ಕಳೆದು ಹೋದ ಕಾಲದಲ್ಲಿ ಯಜ್ಞ ಸ್ವರೂಪಕ್ಕೆ ತನ್ನ ಶಿರವನ್ನು ಜೋಡಿಸಿಕೊಟ್ಟವರು ಅಶ್ವಿನಿ ದೇವತೆಗಳು. ಯಾದವರ ಕರ್ತವ್ಯ. ಎಂತದ್ದು ಕರ್ತವ್ಯ? ನನ್ನ ಅಂಡ ಬಿದ್ದು ಹೋಗಿರುವಾಗಲೂ ಅವರೇ ಚಿಕಿತ್ಸೆ ಮಾಡಿದ್ದು. ಮತ್ತೆ ವೈದ್ಯರು ಇರುವುದು ಆಪತ್ತು ಬಂದಾಗ ಚಿಕಿತ್ಸೆ ಮಾಡ್ಲಿಕ್ಕೆ ಅಲ್ಲ. ಅದರಲ್ಲಿ ಹೆಗ್ಗಳಿಕೆ ಮಾಡದಿದ್ರೆ ಅಪರಾಧ, ಮಾಡಿದ್ರೆ ಹೆಗ್ಗಳಿಕೆ ಇಲ್ಲ. ವೈದ್ಯ ವೃತ್ತಿ ಮಾಡಿದ್ದಾರೆ ಅನ್ನೋದು ಹೆಗ್ಗಳಿಕೆ. ಅದೇ ಹೌದಾದರೆ ನೀನು ಹೇಳಿದ ಎಷ್ಟು ದೋಷಗಳಿದ್ದರು ಅದಕ್ಕಿಂತ ಹೆಚ್ಚು ಹವಿರ್ಭೋಜಿಗಳಾಗುವ ಅರ್ಹತೆ ಇದ್ದದ್ದರಿಂದಲೇ ಅಶ್ವಿನಿ ದೇವತೆಗಳಿಗೆ ಕೊಡ ಮಾಡುತ್ತೇನೆ. ದಿತಿಗರ್ಭ ಛೇದಕನಾಗಿ ನಾರಾಯಣ ಅನುಗ್ರಹ ಪಡೆಯುವುದಕ್ಕಾಗಿ ವ್ರತಸ್ಥಳಾದ ದಿತಿದೇವಿಯ ಗರ್ಭಛೇದ ಮಾಡಿ ಇಂದ್ರಕಾಯ ಕಳೆಯವರವನ್ನು ಹಾಗೆಯೇ ಸ್ತಬ್ಧವಾಗಿಸಿ ಕಿರಾತ ರೂಪದಿಂದ ಹೋಗಿ ಮಾಡಿದ ಪಾತಕದ ದುಷ್ಕೃತ ಅನುಭವವನ್ನು ಹೊಂದಿ ಬಂದಂತ ನೀನು ಹೇಳುವುದು ನಿಮಗೆ ಕೆಟ್ಟದ್ದು ಮಾಡಿ ಅನುಭವಿಸುವುದಕ್ಕೆ ಬೇರೆ ದೇಹ ಸಿಗ್ತದೆ. ಅವರಿಗೆ ಪಾಪ ತಮ್ಮ ಲೋಕದಲ್ಲಿ ತಮ್ಮವರ ದೃಷ್ಟಿಯಲ್ಲಿ ಒಂದು ಪಂಕ್ತಿ ಬೇಕು ಅಂತ ಕೇಳಿದ್ರೆ ನಿನ್ನ ಅಹಂಕಾರ, ನಿನ್ನ ಔದ್ದಟ್ಯ ಬಾಧೆ ಒದಗಿಸ್ತದೆ. ಆ ಗರ್ಭವನ್ನು ಛೇದ ಮಾಡಿದ್ರು ಸಂಸ್ಕಾರ ಕೊಟ್ಟದನ್ನು ದೇವವರ್ಗದಲ್ಲಿ ಸೇರಿಸಿಕೊಂಡಿದ್ದೇವೆ. ಆಗಬಹುದಾದದನ್ನು ಅಲ್ಲದೇ ಇದ್ದದನ್ನು ಚಿತ್ರ ನೀನು ಕಡಿದರೂ ಕೂಡ ಸಾಯದೆ ಉಳಿದದ್ದರಿಂದ ಅದನ್ನು ಉಳಿಸಿ ಅದನ್ನು ಮಿತ್ರನಾಗಿ ಹೊಂದಬೇಕಾದ ಬದ್ಧತೆ ನಿನಗೆ ಬಂದದ್ದು. ನೀನು ಮಿತ್ರನ ಸಂಖ್ಯೆ ಅಳುವಾಗ ಅಳಬೇಡ ಹೇಳಿದವ ಯಾರು? ನಾನೇ ಅಲ್ವ? ಯಾವುದು? ಅವರು ಅಳುವಾಗ ಅಳಬೇಡ ಹೇಳಿದ್ಯಾರು? ನಾನೇ ಅಲ್ವ? ಅಂದ್ರೆ ಅಳಬೇಡ ಅಂದ್ರೆ ಏನು? ಹೌದು, ರಕ್ಷಣೆ ಕೊಡ್ತಾನೆ ಅಂತ. ಅಳುವುದು ಗರ್ಭದಲ್ಲಿ ಜೀವಂತಿಕೆಯ ಲಕ್ಷಣವಾದರೆ ಅಳಬೇಡ ಅಂದ್ರೆ ಸಾಯಿ ಅಂತ ತಾತ್ಪರ್ಯ. ಆದ್ದರಿಂದಲೇ ಮಾರುದ ಅಂತ ಹೇಳಿದ್ದು ನೀನು ಜೀವಂತಿಕೆಯನ್ನು ಕಳೆದುಕೊಂಡು ಸಾಯಿ ಅಂತ. ನಿನ್ನ ಸಂಕಲ್ಪದಂತೆ ಸಾವು ಅವರಿಗೆ ಬರಲಿಲ್ಲ. ಸಾವಿಲ್ಲದವರನ್ನು ಮಿತ್ರರಾಗಿಸಬೇಕಾದ ಅನಿವಾರ್ಯತೆ ಬಂದದ್ದು ನಿಮಗೆ. ಇಂದ್ರನಿಗೆ ಮಿತ್ರರಿಗೆ ಕೊರತೆ ಆಗಿ 49 ಮಿತ್ರರಾಗಬೇಕು ಅಂತ ಏಳೇಳಾಗಿ ಕಡಿದದ್ದಲ್ವ ಅಲ್ಲ. ಅವರು ಬದುಕಿಯೇ ಉಳಿದದ್ರಿಂದ ಮಿತ್ರರಾಗಿ ನೀನು ಬುದ್ಧಿವಂತಿಕೆ ಪ್ರದರ್ಶಿಸಿದ್ದು. ಆ ಕಾರಣದಿಂದಲೇ ನೀನು ದೇವ ಸಂಕಲ್ಪಕ್ಕೆ, ಯಜ್ಞ ಸ್ವರೂಪನ ಸಂಕಲ್ಪಕ್ಕೆ, ಅವನ ಸಂಪ್ರೀತಿಗೆ ಕಾರಣವಾಗುವ ಕರ್ಮಕ್ಕೆ ವಿರೋಧವನ್ನೇ ಮಾಡುತ್ತಾ ಬಂದವನಾದ್ದರಿಂದ ಅಪ್ಪನನ್ನು ಬೆದರಿಸಿ ಹಿಂಜರಿಸಿದಂತೆ ಮಗನಾದ ನನ್ನ ಸಂಕಲ್ಪವನ್ನು ಹಿಮ್ಮೆಟ್ಟಿಸಬಹುದು ಅಂತ ಹೊರಟ್ರೆ ಮಾಡಿದ ಸಂಕಲ್ಪವನ್ನು ಪೂರೈಸುವ ಛಾತಿಯನ್ನು ಉಳಿಸಿಕೊಂಡೇ ದೀಕ್ಷೆ ಕೊಟ್ಟ ಆಚಾರ್ಯ ಸ್ಥಾನದಲ್ಲಿದ್ದ ಚವನ ನಡೆಸುವ ಪುತ್ರ ಕಾಮಾಧ್ವರ ಸಂಪೂರ್ಣ ನಾನು ಸುಮ್ಮನೆ ಬಂದದ್ದು ಅಂತ ಭಾವಿಸಿದ್ಯಾ? ನಿನ್ನ ಬಣಗುತನ ಗೊತ್ತಾಗಿಯೇ ಬಂದ. ಅನುಕಂಪ, ದಯೆ, ದಾಕ್ಷಿಣ್ಯ ನಿಮಗೆ ಮಾತ್ರ ಇರಬೇಕು. ಅದು ಇರುವುದಾದ್ರೆ ಲೋಕದಲ್ಲಿ ಎಲ್ಲರ ಕುರಿತಾಗಿರಬೇಕಿತ್ತು. ಈಗ ಇಲ್ಲ ಅಂತ ನೀನು ನಿರ್ಣಯಿಸುವುದೇ. ನಿನಗೆ ಸತ್ಯ ಮುಚ್ಚಿಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ನಿನ್ನ ಬಾಯಿಂದ ಬಂತಕೋ ಏನದು? ತಪ್ಪನಿಗೆ ವಿರೋಧ ಮಾಡಿದ್ದಿ. ಆ ದ್ವೇಷ ತೀರಿಸಲಿಕ್ಕೆ ನಿನಗೆ ಒಂದು ಪಂಥ ಹಾಕಿ ಇಷ್ಟು ವರ್ಷ ಅದನ್ನು ಊರ್ಜಿತವಾಗಿರಿಸಬಹುದು ಆಗ್ರಹದಿಂದ ಅಂತ ಆದರೆ ಒಂದು ಪರಂಪರೆಯ ಪ್ರಾತಿನಿಧ್ಯ ಹೊಂದಿ ಅಪ್ಪನ ಸಂಕಲ್ಪವನ್ನು ಪೂರ್ಣವಾಗಿಸುವ ಸಂಕಲ್ಪ ನಾನು ಕೊಟ್ರೆ ಏನು ತಪ್ಪದರಲ್ಲಿ? ಸ್ವಾರ್ಥಿ. ಈಗ ಅವರ ಕುರಿತಾಗಿ ನಿನಗೆ ಅನುಕಂಪ ಬರಲಿಕ್ಕೆ ಪ್ರಾರಂಭ ಆದ. ಅಶ್ವಿನಿ ದೇವತೆಗಳು ನಿನಗೆ ಕಣ್ಣು ಕೊಟ್ಟರು.
ನಿನಗೆ ಯೌವನ ಕೊಟ್ಟು, ಹೌದೇ? ಅದಕ್ಕೆ ಪ್ರತಿಕೃತಿಯಾಗಿ ಅವರಿಗೆ ಹವಿಷ್ಯ ಕೊಡೋಣ ಹೀಗೆ ಭಾವಿಸಿದ್ದಿ. ಏನು ನಿನ್ನ ಮನೆಯಂಗಳದ ವ್ಯವಹಾರವ? ಲೋಕದ ವ್ಯವಹಾರ. ಲೋಕಪಾಲಕ ದೇವೇಂದ್ರ, ನಿಯಮಿಸಬೇಕಾದ ಹೊಣೆ ಇದ್ದವ ನಾನು. ಯಾಕೆಂದ್ರೆ ನನ್ನನ್ನು ಕೇಳುವವರಿದ್ದಾರೆ, ನನ್ನನ್ನು ಕೇಳುವವರಿಲ್ಲ ಅನ್ನುವಂತಹ ದರ್ಪದಿಂದ ನಾನು ಆಡಿದ್ದಲ್ಲ. ಅವರೇನು ವಿಧಿಸಿದ್ದಾರೋ ಅದನ್ನು ಊರ್ಜಿತವಾಗಿ ಉಳಿಸಿಕೊಳ್ಳಬೇಕಾದ ಹೊಣೆ ನನಗುಂಟು. ಬೇಕಾದ ವರವನ್ನು ಬ್ರಹ್ಮನಿಂದಲೋ ಈಶ್ವರನಿಂದಲೋ ಪಡೆದು ರಾಕ್ಷಸರು ಬಲವಂತರಾಗಿ ದೇವಲೋಕವನ್ನು ಸೇರ್ತಾರೆ. ಪಡೆಯುವ ಮೊದಲ ವರವೇ ದೇವತೆಗಳನ್ನು ಸೋಲಿಸುವ ಶಕ್ತಿ ಕೊಡು, ದೇವೇಂದ್ರನನ್ನು ಸೋಲಿಸುವ ಶಕ್ತಿ ಕೊಡು. ವರ ಕೊಡುವುದಿಲ್ಲೋ ದೇವತೆಗಳು? ಕೊಡ್ತಾರೆ. ಬ್ರಹ್ಮಾದಿ ದೇವತೆಗಳು ವರ ಕೊಡ್ತಾರೆ. ವರ ಕೊಟ್ಟಾಗ ದೇವಲೋಕಕ್ಕೆ ರಾಕ್ಷಸರು ಬಂದ ಕಾಲಕ್ಕೆ ವರ ಪಡೆದಿದ್ದಾರೆ, ದೇವೇಂದ್ರಾದಿಗಳನ್ನು ಸೋಲಿಸುವ ವರ ಉಂಟು, ಹಾಗಾಗಿ ನಾನು ಮೊದಲೇ ಸೋತು ಬಿಡುವುದು ಒಳ್ಳೆಯದು ಅನ್ನುವುದಕ್ಕಾಗಿ ಬಂದವರಿಗೆ ರತ್ನ ಗಂಬಳಿ ಹಾಸಿ ಕರ್ಕೊಂಡು ಹೋಗ್ತೇನೆ. ನಾನು ಅಲ್ಲ, ಆಯುಧ ಹಿಡಿದು ಹೋರಾಟ ಮಾಡ್ತೇನೆ. ಕರ್ತವ್ಯ ಒಂದು ಸ್ಥಾನವನ್ನು ನಾವು ಹೊಂದಿದ ಮೇಲೆ ಆ ಪದವಿಗನುಗುಣವಾದ ಕರ್ತವ್ಯದ ವಿಮುಖರಾಗುವುದಕ್ಕಾಗುವುದಿಲ್ಲ. ಮಾಡಲೇಬೇಕಲ್ಲ ಅಂತ ಮಾಡುವುದು, ಮತ್ತೆ ಬೇರೆ ಗತಿ ಇಲ್ಲ, ಒಪ್ಪಬೇಕಲ್ಲ ಅಂತ ಒಪ್ಪುವುದು, ಇಷ್ಟೇ. ಮಾಡಲೇಬೇಕಲ್ಲ ಅಂದ್ರೆ ಒಟ್ಟು ಏನಾದ್ರೂ ಮಾಡಬೇಕಲ್ಲ ಅಂತ ಅಂದ್ರೆ ಕೈಯಲ್ಲಿ ಹೊಡಿಬೇಕಲ್ಲ, ಮಾಡಲೇಬೇಕಲ್ಲ ಅನ್ನೋ ಕರ್ತವ್ಯ ಬದ್ಧತೆ ವ್ಯಕ್ತಿಯಾದವನಿಗೆ ಬೇಕಾದ್ದು. ಆ ಕಾರಣದಿಂದಲೇ ಅಲ್ಲದೇ ಇದ್ದದ್ದನ್ನು ಆಚರಿಸುವ ಕಾಲಕ್ಕೆ ಆಕ್ಷೇಪಿಸಬೇಕಾಗಿ ಬಂದದ್ದು. ನಿನಗೆ ಕಣ್ಣು ಕೊಟ್ಟವನಿಗೆ ಇವತ್ತು ಹವಿಸು, ನಾಳೆ ನಿನ್ನ ಮನೆಗೆ ಮತ್ತಿನ್ನೇನೋ ತಂದು ಹಾಕಿದವನಿಗೆ ಮತ್ತೊಬ್ಬನಿಗೆ ಹವಿಸು, ಆಮೇಲೆ ನಿನ್ನ ಮನೆಗೆ ಯಾರಾದ್ರೂ ಬಂಗಾರದ ತಗೊಂಡು ಮುಚ್ಚಿದ್ರೆ ಅವನಿಗೆ ಹವಿಸು. ಎಲ್ಲ ನಿನಗೆ ಬೇಕಾದಾಗ ಮಾಡುವುದಕ್ಕಾಗ್ತದೆ ಅಂತ ಭಾವಿಸಿದ್ಯೋ? ಕಣ್ಣು ಕಳ್ಕೊಂಡದ್ದಕ್ಕೆ ಎಂತ ಒಂದು ದ್ರೋಹ ಮಾಡಿದ್ದೀನಿ ನೀನು. ಯಾರು ನಿನ್ನ ಕಣ್ಣು ಕಳೆಯುವುದಕ್ಕೆ ಕಾರಣವು ಅಂಥವಳನ್ನೇ ಮದುವೆ ಮಾಡಿ ಅವಳ ಬದುಕು ಹಾಳು ಮಾಡಿದ್ಯಲ್ಲ ಕೆಟ್ಟವನು. ಅಲ್ಲ, ಇನ್ನೀಗ ಯೌವನ ಬಾರದೆ ಇದ್ರೆ ಅವಳ ಗತಿ ಏನಾಗಬೇಕಿತ್ತಲ್ಲ, ಹೇಳಿದ್ನ. ಯೌವನ ಬಂತು, ನಿನ್ನ ಕಣ್ಣು ಹೋಗುವುದಕ್ಕೆ ಯಾರು ಕಾರಣರು ಅವರಿಗೆ ಪ್ರಾಯಶ್ಚಿತ್ತ ರೂಪವಾಗಿ ವೃದ್ಧನಾದಂತಹ ನಿನ್ನನ್ನು ವಿವಾಹವಾಗುವಂತಹ ಒಂದು ಶಿಕ್ಷೆಯನ್ನು ನೀನು ಒದಗಿಸಿಕೊಟ್ಟೆ. ಪಾಪ, ಅವಳದ್ದಾದ ಪತಿವ್ರತಾ ಧರ್ಮ, ಅವಳದ್ದಾದ ಶೀಲ, ಇದಕ್ಕೆ ಮೆಚ್ಚಿ ಅಶ್ವಿನಿ ಕುಮಾರರು ವರ ಕೊಡ್ಲಿಕ್ಕೆ ಮುಂದಾದ. ಏನು ಬೇಕು ಕೇಳು. ಅವಳು ಕೇಳಿದ್ದು ನನ್ನ ಗಂಡನಿಗೆ ಕಣ್ಣು ಕೊಡಿ, ಯೌವನ ಒಂದು ಹೆಚ್ಚಿಗೆ ಕೊಟ್ಟು, ಅಲ್ಲಿಗೆ ಮುಗಿದು ಹೋಯಿತು. ಅದಕ್ಕೆ ಮತ್ತೊಂದು ನೀನು ಪ್ರತ್ಯುಪಕಾರ ಮಾಡ್ಲಿಕ್ಕಿಲ್ಲ. ನಿನ್ನ ಹೆಂಡತಿಯ ಶೀಲಕ್ಕೆ ಮೆಚ್ಚಿ ಕೊಟ್ಟ ವರ ಅದು. ವರ ಕೊಟ್ಟ ಮೇಲೆ ನಿಮಗೆ ನೀನು ಪ್ರತ್ಯೇಕವಾಗಿ ಏನು ಮಾಡ್ಲಿಕ್ಕೆ ಉಂಟು ಕೇಳಲಿಕ್ಕುಂಟ? ಎಂಥದ್ದು ವ್ಯಾಪಾರವದು? ವ್ಯಾಪಾರ ಮಾಡ್ಲಿಕ್ಕೆ ಹೊರಟಿಯಲ್ಲ ನೀನು. ಏನು ನಿನ್ನ ಇಚ್ಛೆ ಅದು ಬೇಕಾದವರಿಗೆಲ್ಲ ಹವಿಸಿಕೊಡ್ಲಿಕ್ಕೆ ಬೇಕಾ? ಎಂಥದ್ದು ಎಂಥದ್ದು? ಆವತ್ತು ನಿನ್ನ ಅಪ್ಪನಿಗೆ ಎತ್ತಲಿಲ್ಲ ನಾನು, ಅಲ್ಲ ಹೇಳಿದ್ ನಾನು. ಅಲ್ಲ, ಉಂಟು ಹೋಗಿ, ಇಲ್ಲ ಇದ್ರೆ ಕೊಂಡು ಹೋಗಿ. ಮಾವ ನೀವು ಆತಂಕಕ್ಕೊಳಗಾಗುವುದು ಬೇಡ. ನೀವು ಯಜಮಾನ ಸ್ಥಾನದಲ್ಲಿ ದೃಢವಾಗಿರಿ. ಈಗ ಅವ ಏನು ಮಾಡ್ತಾನಂತೆ? ಈಗ ಪುಲಿಶ ಎತ್ತಿ ಅಂತ ನಿನ್ನ ನೆತ್ತಗಾಡಿದ ಅಪ್ಪ ಯಾಕ ಮಗನು ಚಂದ್ರ ನಿಗ್ರಹ ಎನ್ನುವುದ ಏನು ಮಾಡುವುದಕ್ಕೆ ನೀನು ಕೃತಜ್ಞನಿಗೆ ನಿವೃತ್ತಿ ಇಲ್ಲ ಅಂತ ಭೂಮಿಯ ನೆಲೆ ದೇವಲೋಕದಲ್ಲ. ತನಗೆ ಕೊಟ್ಟಂತಹ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವುದು ಭೂಜಾತರಲ್ಲಿರಬೇಕಾದ ಗುಣ. ಉಪಕಾರ ಅಂತದ್ದ? ಯಾವುದು ಉಪಕಾರವ? ಯಾವುದು ವರ? ನಿನ್ನ ಸತಿಯ ಪತಿವ್ರತಾ ಧರ್ಮಕ್ಕೆ ಮೆಚ್ಚಿ ಅವರು ಕೊಟ್ಟ ವರ. ಹೌದು, ಉಪಕಾರ ಅಂತ. ಹೌದು. ಅದರಲ್ಲಿ ಪರೀಕ್ಷೆ ಮಾಡಿದ್ಯಾಕೆ? ಉಪಕಾರ ಅಂತ. ಆಮೇಲೆ ಪರೀಕ್ಷೆ ಮಾಡಿದ್ಯಾಕೆ? ಯಾರನ್ನು? ಅವಳನ್ನು ಪರೀಕ್ಷೆ ಮಾಡಿದ್ಯಾಕೆ? ಪರೀಕ್ಷೆ ಮಾಡಿ ಅವಳ ಧರ್ಮ ಏನು ಅಂತ ತಿಳಿಯುವುದಕ್ಕೆ. ಕೊಟ್ಟ ಮೇಲೆ ನನಗೆ ಸಿದ್ಧೌಷಧಿಗಳನ್ನು ಉಪದೇಶ ಮಾಡಿದ್ಯಾಕೆ? ಊರಿಗೆ ಉಪಕಾರ ಆಗಲಿ ಅಂತ. ಊರಿಗೆ ಉಪಕಾರ ಆಗಲಿ ಅಂತ. ಊರಿಗೆ ಉಪಕಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿದಂತಹ ನಾನು ಪ್ರತಿಯಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಕೇಳಿದ್ಯಾಕೆ? ಅಲ್ಲ, ನೀನು ಕೇಳಿದ್ಯಾಕೆ? ದೇವ ಜೀವ ಸಂಬಂಧ ಇರುವುದೇ ಪಾರಸ್ಪರಿಕವಾಗಿ. ದೇವತೆಗಳನ್ನು ನಾವು ಪೂಜ್ಯರು ಅಂತ ತಿಳಿಯಬೇಕು. ಅವರು ಕೊಟ್ಟದ್ದರಿಂದ ಪುಷ್ಟಿವರ್ಧನೆ ನಮಗಾಗುವುದು ಅಂತ ದೇವತೆಗಳು ತಿಳಿಯಬೇಕು. ಅವರಿರುವುದೇ ನಮ್ಮ ಸೇವೆ ಮಾಡುವುದಕ್ಕೆ, ನಾವಿರುವುದೇ ಅವರಿಗೆ ಕೊಡುವುದಕ್ಕೆ. ಈ ಭಾವ ಅಡರಿದ ಕಾಲದಲ್ಲಿ ಜೀವದೇವ ಸಂಬಂಧದ ತಂತು ಭಿನ್ನವಾಗುತ್ತದೆ, ಛೇದಕ್ಕೊಳಗಾಗುತ್ತದೆ. ಹಾಗೆ ಛೇದಕ್ಕೊಳಗಾದರೆ ದೇವಪತಿಗೆ ದೇವನೆಲೆಯೇ ಉಳಿಯುವುದಿಲ್ಲ, ಜೀವನಿಗೆ ಜೀವತ್ವವು ಉಳಿಯುವುದಿಲ್ಲ. ಅದನ್ನು ಛೇದಿಸಿದ್ದು ಯಾರು ಎಂಬುದರ ಮೇಲೆ ವಿಪರಿಣಾಮ ಯಾರಿಗೆ ಅಂತ ನಿರ್ಣಯ ಆಗುವುದು.
ನಾನು ಕೃತಜ್ಞನಾಗುವುದು ಬೇಡ, ಕೃತಜ್ಞನಾದು ಅಂತ ನೀನು ಬೋಧಿಸ್ತಿ. ನನ್ನ ಸ್ವಾರ್ಥಕ್ಕಾಗಿ ನಾನು ಕೇಳಿದ್ದಲ್ಲ ಶರಿಯಾತಿಯ ಮಗಳನ್ನು. ತಪಸ್ಸನ್ನೇ ಪರಮಧರ್ಮವಾಗಿ ಅಂಗೀಕರಿಸಿದ ನಾನು. ತಪಸ್ಸೆಂಬುದೇ ಸತ್ಯ, ತಪಸ್ಸೆಂಬುದೇ ಧರ್ಮ, ತಪಸ್ಸೆಂಬುದೇ ಆರ್ಧವ, ತಪಸ್ಸೆಂಬುದೇ ದಶವಿಧ ಧರ್ಮದ ಲಕ್ಷಣ. ಆ ಕಾರಣದಿಂದ ತಪದಿಂದ ಸರ್ವವೂ ಸಾಧ್ಯ ಅಂತ ತಿಳಿದ ಕಾಲದಲ್ಲಿ ತಪವೆಂಬ ಮಹತ್ತರವಾದ ಲೋಕ ಕಲ್ಯಾಣಕಾರಕ ಧರ್ಮಕ್ಕೆ ಭಂಗವನ್ನು ಪ್ರಮಾದವಶಾತ್ ತನ್ನಂತಹ ಮಗಳನ್ನು ಆ ತಪವನ್ನು ನೇರ್ಪುಗೊಳಿಸುವುದಕ್ಕೆ ಬಳಸಿದರೆ ಅವಳು ಅದರದ್ದೇ ಸೇವೆ ಮಾಡಿತು ಅಂತಾದರೆ ಅಪ್ಪನಾದ ನಿನಗೂ ಫಲ ಸಿಗುತ್ತದೆ. ಈ ಸೂಚನೆ ಕೊಟ್ಟದ್ದು ನೋಡು. ತಪಸ್ಸಿನ ಸೇವೆಗೆ ಮಗಳನ್ನಿಟ್ಟದ್ದಕ್ಕೆ ಪ್ರತಿಯಾಗಿ ಪುತ್ರನಿಲ್ಲದ ಶರಿಯಾತಿ ಪುತ್ರನನ್ನು ಪಡೆಯುವ ಹಂತಕ್ಕೆ ಬಂದಿದ್ದಾನೆ. ಅವನ ಪುಣ್ಯದ ಬಲ ಎಷ್ಟುಂಟು ಅಂದ್ರೆ, ಇದು ಯಾಗ ಆದರೆ ತಿನ್ನಬೇಕಾದವರು ತಿನ್ನಬೇಕಾದ್ದು ತಿಂದ್ರೆ ಮಗ ಆಗಿಯೇ ಆಗುತ್ತಾನೆ ಅಂತ. ನೀನು ಯಾಗ ಪೂರ್ಣ ಆಗುವುದಕ್ಕೆ ಮೊದಲೇ ಬಂದದ್ದೇ ದೃಷ್ಟಾಂತ ಕೊಡ್ತಾನೆ. ಹುಟ್ಟಿದ ಕ್ಷಣದಲ್ಲೇ ಸಂಸಾರ ಬೇಡ ತಪಸ್ಸಿಗೆ ಹೋಗ್ತೇನೆ ಅಪ್ಪಯ್ಯ ಅಂತ ಹೇಳಿ ಹೊರಟವ, ಮತ್ತೀಗ ಸಂಸಾರ ಮಾಡ್ಲಿಕ್ಕೆ ಕೌಪೀನ ಸನ್ಯಾಸಿಯ ಕಥೆ. ಈಗ ಸಂಸಾರ ಮಾಡಿ ತಪಸ್ಸಿಗೆ ಹೋಗ್ತೇನೆ ಅಂದಾಗ ನಾನು ಅಕ್ಷಿವಿದೂರನಾಗಿಯೇ ತಪಸ್ಸು ಮಾಡ್ತೇನೆ ಅಂತ ಹೇಳಿದ್ರು. ಹುಟ್ಟುವಾಗ ಇದ್ದ ಅನ್ಯರನ್ನು ದೃಷ್ಟಿಯನ್ನು ತೆಗೆಯವಲ್ಲ, ಅಕ್ಷಿಯನ್ನು ಉಳಿಸಿಕೊಂಡೇ ತಪಸ್ಸು ಮಾಡ್ತೇನೆ ಅಂತ ಹೇಳಿ. ಕಣ್ಣು ನಿನ್ನದು ಹೋಗಿದೆ, ಕಣ್ಣು ಅಂದ್ರೆ ಸಂಸಾರ. ಹಾಗಾದರೆ ಬದುಕಿನ ಸನ್ನಿವೇಶಕ್ಕನುಗುಣವಾಗಿ ಅಗತ್ಯಗಳು ಬದಲಾಗುತ್ತಾ ಹೋಗುತ್ತವೆ. ನನ್ನ ಸನ್ನಿವೇಶಕ್ಕನುಗುಣ ನಿನಗೆ ಬೇಡದಿದ್ದಕ್ಕೆ ಕೈ ಹಾಕಿ ಬೇಡದಿದ್ದದನ್ನು ಆಕ್ಷೇಪ ಮಾಡಿ ಅದನ್ನು ದಕ್ಕಿಸಿಕೊಳ್ಳುವ ಛಾತಿ ತೋರಿಸುವುದಕ್ಕಾಗ್ತದೆ. ನಾನು ಬದುಕಿಗೆ ಬೇಕಾದ್ದು ಪಡೆದ್ರೆ ನಿನಗೆ ಆಕ್ಷೇಪ ಅಂತ ಕಾಣ್ತದ. ನೀನು ಮೊನ್ನೆ ಹುಟ್ಟುವುದಕ್ಕಿಂತ ಮೊದಲೇ ನಾನೇ ದೇವೇಂದ್ರ. ನಾನು ಹುಟ್ಟುವುದಕ್ಕೆ ಮೊದಲೇ ನನ್ನಂಥವರು ನಿನ್ನ ದೇವೇಂದ್ರತ್ವವನ್ನು ಅಳೆದು ತೂಗಿ ನೋಡಿ ಇದು ಇಷ್ಟ ಅಂತ ನಿರ್ಣಯ ಮಾಡಿ ಆಗಿದೆ. ನೀನು ಕುಳಿತದ್ದಕ್ಕಿಂತ ಮೇಲಿನದ್ದಕ್ಕೆ ದೃಷ್ಟಿ ನೆಟ್ಟ ನಮ್ಮ ಹತ್ರ ನಿನ್ನ ಪಂಥ ಪೌರುಷವೋ ಕೈಯಲ್ಲಿದ್ದದ್ದು ಅಥವಾ ನಿನ್ನ ತೇಜಸ್ಸು ಯಾವುದು ನಡೆಯುವುದಿಲ್ಲ. ಇಂದ ನೀರಾಗಿ ಮರುಳುವುದು ಒಳ್ಳೆಯದು. ನನಗೆ ಬಂದ ಪೀಠವನ್ನು ನಿನ್ನಿಂದ ಅಲಗಾಡಿಸ್ಲಿಕ್ಕೆ ಆಗ್ತದೆ ಅನ್ನೋ ನಾನು ಕುಳಿತ ಪೀಠದಿಂದ ನಿನಗೂ ಅಲ್ಲಾಡಿಸುವುದಕ್ಕಾಗುವುದಿಲ್ಲ. ಆಗಲೇಬೇಕು. ನಿನ್ನ ಮನೆಯಲ್ಲಿ ಕೂತಿರುವಾಗ ಬಂದು ಕೇಳಿದಲ್ಲ ನಾನು. ಯಾಗದಲ್ಲಿ ಒಂದು ಹೊಸ ಕ್ರಮವನ್ನು ಆರಂಭಿಸ್ತೇನೆ. ಯಾಗದ ಆಚಾರ್ಯತ್ವ ಎಂಬುದು ಇಂದ್ರನ ನೆಲೆ ಅಲ್ಲ, ಆಚಾರ್ಯನಾದ ಚವರನ ನೆಲೆ. ಏನು ಮಾಡಬಲ್ಲ? ಉನ್ನತ ಇದ್ದಂತಹ ಸ್ಥಾನದಲ್ಲಿ ನೀನು ಕೊಡ್ತಿ ಅಂತ ಆದ್ರೆ ಕೊಡುವಂತಹ ನಿನ್ನ ಅರ್ಹತೆಯನ್ನ ಇಲ್ಲ ಅಂತ ಮಾಡಬೇಕಾಗ್ತದೆ. ವಜ್ರ ಅದಕ್ಕೆ ಹೆಚ್ಚಿನ ತಪದ ಮರದಿಂದ ಎತ್ತಿದನಲ್ಲಿಯ ಸುಧರ್ಮಾಧಿಪತಿ ತ್ರಿವಿಷ್ಟವ ಎಂತದ್ದು? ಯಾಕೆ ಮೌನ? ಏನಾಗ್ಲಿಲ್ಲ. ತುಂಬಾ ಹಾರಾಡಿದ್ರೆ ಹಾಗಾಗ್ತದೆ. ನಾಲ್ಗೆ ಸರಿ ಉಂಟು. ಅದೇ ಅದೇ ಇನ್ನು ಅದರಿಂದ ಹೊಡಿತ್ಯಾ? ಯಾವುದರಿಂದ? ಅದರಿಂದ. ಯಾವುದರಿಂದ? ಇದು ತನಕ ಅದರಿಂದಲೇ ನಡೆಸಿದ್ದಲ್ವ, ಅದರಿಂದ ನೋಡು ಹೊಡಿಯಂತೆ. ಆದರೆ ನಿನ್ನ ನಾಲಗೆ ಸರಿ ಉಂಟು ಅಂದೆ ಅಲ್ಲ, ಅದನ್ನು ಸರಿಯೇ ಇಟ್ಟು ಇಷ್ಟಾದ ಮೇಲೂ ನಾಲಗೆ ಸರಿ ಉಂಟು ಅಂತ ಹೇಳಿದವನ ಧ್ವನಿ ಅಡಗಬೇಕು. ಈಗಲೂ ಹೇಳ್ತೇನೆ, ಈಗಲೂ ನನ್ನ ನಾಲಗೆ ಸರಿಯೇ ಉಂಟು. ಅದನ್ನು ನೀನು ನಿನ್ನ ಸಾಮರ್ಥ್ಯದಿಂದ ದಿಗ್ಬಂಧನೆ ಮಾಡಿ ಅದಕ್ಕೆ ನಾನು ಮಾಡಿ ತೋರಿಸ್ತೇನೆ. ನಾನು ಮಾಡಿ ತೋರಿಸ್ತೇನೆ. ಹೋಮಕುಂಡದೊಳಗೆ ಖ್ಯಾಯನ ಮೊದಲ ಬದಲವನ್ನು ಹಾರ್ಪಡಿದ್ದು ಹೇಗೆ? ನೀನು ಮಾಡಿದ್ದು ಸರಿ ಅಲ್ವೋ? ಇಲ್ಲಿಂದ ನೀರು ಸರಿದು ಎಲ್ಲಿ ಸೇರಬೇಕು ಅಲ್ಲಿ ಸೇರುವುದಕ್ಕೆ, ಇದೋ ಮದದಿಂದ ಮೆರೆಯುವುದಕ್ಕೆ ನೀನು ಮಾತ್ರ ಸಾಧ್ಯತೆಯನ್ನು ಹೊಂದಿದವನಲ್ಲ. ಆ ಮದಕ್ಕೆ ಪೂರ್ಣ ವಿರಾಮ ಹಾಕುವುದಕ್ಕೆ ನಿನ್ನ ಮದ ವಿನಾಶವನ್ನ ಸಂಕಲ್ಪವಾಗಿಸಿ ಇದೋ ವಿಶಿಷ್ಟ ಆಹುತಿಗಳನ್ನು ಅರ್ಪಿಸಿ